ಯಾರೆಲ್ಲ ಕರೀತಾ ಇದ್ರಿ ಸತ್ಯ ಹೃದಯದಿಂದ ತ್ರಾಣದಿಂದ ಹೃದಯದ ಮಿತ್ರನನ್ನು ಮನೆಗೆ ಸಮಯ ಕಳೆದು ಹೋಗ್ಬಿಡ್ತದಲ್ವಾ, ಬಾಬಾ ಮತ್ತೆ ವಾಪಸ್ ಸಿಗೋದಿಲ್ಲ ನಮಗೆ. ಆ ಫೀಲಿಂಗಲ್ಲಿ ಕರಿಬೇಕು. ಬಾಬಾ ಪರಮಾತ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಕಾಪಾಡ್ತಾ ಇರೋರು, ಪ್ರತಿ ಹೆಜ್ಜೆಯಲ್ಲಿ ನಮ್ಮನ್ನು ಸುಖಿಗಳನ್ನಾಗಿ ಮಾಡ್ತಾ ಇರುವಂಥವ್ರು. ಹೇಗೆ ಅಮ್ಮ ಮಗುವಿನ ಪ್ರೀತಿ ಇರ್ತದಲ್ವಾ, ಹಾಗೆ ನಾವು ಹೃದಯದ ಮಿತ್ರ. ಈಗ ನಮಗೆ ಇನ್ನೇನು 10 ವರ್ಷ ನಮ್ಮ ಜೊತೆಗಿರ್ತಾರೆ, ಮತ್ತು ಅಪ್ಪಾಜಿ ಸಿಗಂಗಿಲ್ಲ ನಮಗೆ. ನೆಕ್ಸ್ಟ್ 4900 ಇಯರ್ಸ್ ಅಪ್ಪಾಜಿ ಸಿಗಂಗಿಲ್ಲ. ಎದುರುಗಡೆ ಈ ಥರ ಸಿಗೋದಿಲ್ಲ, ಮತ್ತೆ ಸಿಗೋದಿಲ್ಲ. ಅವನು ಇವಾಗಲೇ ಎಷ್ಟು ಸಾಧ್ಯ ಅಷ್ಟು ಪ್ರೀತಿ ಮಾಡಬೇಕಲ್ವಾ, ಅನುಭವ ಮಾಡಬೇಕಲ್ವಾ. ಅನುಭವ ಮಾಡೋದು ಗೊತ್ತಾಗ್ತಿದೆ ಅಲ್ವಾ ಎಲ್ರಿಗೂ. ಹೃದಯಕ್ಕೆ ಟಚ್ ಆಗಬೇಕೀಗ. ಅವ್ರ ಹೃದಯದ ಮಿತ್ರ ಬರ್ತಾ ಇದ್ದಾರೆ ಅಂದಮೇಲೆ ಗೀತೆಯನ್ನು ಆಲಿಸುತ್ತಾ ಹೃದಯ ರಾಮ ನೀನು ಇಲ್ಲೇ ಇದ್ದುಬಿಟ್ರೆ ಬಹಳ ಖುಷಿ ಆಗ್ತದೆ ನನಗೆ ಅನ್ಬೇಕು. ಇಲ್ಲೇ ಬಂದುಬಿಡು ನೀನು ಬಾಬಾ, ನನ್ನ ಮಿತ್ರನಾಗಿ ನನ್ನ ಹತ್ರ ಇರೋ ಅಪ್ಪಾಜಿ ಅಂತ ಕರೀರಿ. मेरा सुना पड़ा रे संगीत, तुझे मेरे गीत बुलाते हैं. पास में आजा मेरे मीत, तुझे मेरे गीत बुलाते हैं. मेरा सुना पड़ा रे संगीत. ಬಾಪ್ ದಾದಾ ಮನೆಗೆ ಬಂದಿದ್ದಾರೆ. ಗೊತ್ತಿಲ್ಲದೇ ಗುಪ್ತವಾಗಿ ಪ್ರತಿಯೊಂದು ಮಗುವಿನ ಮನೆಗೆ ಬಂದಿದ್ದಾರೆ. ಈ ಮನೆಯಲ್ಲಿ ದೀಪವನ್ನು ಹಚ್ಚುವ ಸಮಯ ಅಲ್ವಾ. ಹೃದಯರಾಮನ ಪಾದ ಸ್ಪರ್ಶದಿಂದನೇ ಮನೆ ಬೆಳಗ್ತಾ ಇದೆ. ನಿನ್ನೆ ಹೇಗೆ ಬೆಳಗುತ್ತಾ ಇತ್ತು? ನಿನ್ನೆ ಅಂದರೆ ಇವತ್ತು ರಾತ್ರಿ 12 ಗಂಟೆಗೆ ಇತ್ತಲ್ವಾ, 1ನೇ ತಾರೀಕು. ಮನೆ ತುಂಬ ಬೆಳಕನ್ನು ಅನುಭವ ಮಾಡಿದ್ವಲ್ವಾ, ಪ್ರಕಾಶತೆಯನ್ನು ಅನುಭವ ಮಾಡಿದ್ವಲ್ವಾ. ಆ ತರಹದ ಪ್ರಕಾಶತೆ ಬೆಳಕನ್ನು ತುಂಬಿಕೊಂಡಿದೆ. ಆ ಪ್ರಕಾಶತೆಯ ಕಿರಣಗಳಲ್ಲಿ ಮನೆ ಬೆಳಗುತ್ತಿದೆ. ಮನೆಯಲ್ಲಿರುವ ಒಂದೊಂದು ಆತ್ಮಗಳ ಮಸ್ತಕದಲ್ಲಿ ಆ ಬೆಳಕು ಪ್ರಕಾಶ ತುಂಬಿಕೊಳ್ತಾ ಇದೆ. ಈಗ ಬಾಪದಾದ ಮನೆಗೆ ಬಂದಿದ್ದಾರೆ. ಬಾಪದಾರ ಮನೆಗೆ ಬಂದು ಒಂದೊಂದು ಮಗುವಿಗೆ ವಿಶೇಷ ದೃಷ್ಟಿ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ಅನುಭವ ಮಾಡಬೇಕು, ತಮ್ಮ ಮನೆಯಲ್ಲಿರುವ ಒಂದೊಂದು ಆತ್ಮದ ಮಸ್ತಕದಲ್ಲಿ ಪರಮಾತ್ಮ ತನ್ನ ದೃಷ್ಟಿಯಿಂದ, ಶಕ್ತಿಯಿಂದ, ಪವಿತ್ರತೆಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ. ಒಂದೊಂದು ಆತ್ಮಗಳು ನಿರೋಗಿಗಳಾಗ್ತಾ ಇದ್ದಾರೆ. ಮನೆಯಲ್ಲಿರುವ ಒಂದೊಂದು ಆತ್ಮ ನಿರೋಗಿ. ಆತ್ಮ ನಂಬರ್ 1, 2, 3, 4 ಹೀಗೆ ಎಲ್ಲರೂ ನಿರೋಗಿಗಳಾಗ್ತಾ ಇದ್ದಾರೆ. ಬಾಪದಾದ ಒಂದೊಂದು ಮಗುವಿನ ಮಸ್ತಕಕ್ಕೆ ತನ್ನ ವರದ ಹಸ್ತದ ಬೆರಳಿನಿಂದ ಸ್ಪರ್ಶ ಮಾಡಿ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ಅನುಭವ ಮಾಡಿ. ಮನೆಯಲ್ಲಿರುವ ಒಂದೊಂದು ಆತ್ಮಗಳ ಮಸ್ತಕದಲ್ಲಿ ಪರಮಾತ್ಮ ತನ್ನ ವರದ ಹಸ್ತದ ಬೆರಳಿನಿಂದ ಹಣೆಗೆ ಸ್ಪರ್ಶ ಮಾಡಿ ಆ ಕರೆಂಟನ್ನು ಹರಿಸ್ತಾ ಇದ್ದಾರೆ. ಕರೆಂಟ್ ಹೆಂಗೆ ಹರಿಯುತ್ತಾ ಇದೆ ಹಂಗೆ ಆ ಆತ್ಮಗಳ ಪವಿತ್ರತೆಯ ಶಕ್ತಿ ಹೆಚ್ಚುತ್ತಾ ಇದೆ. ಆ ಆತ್ಮಗಳ ಟೆನ್ಷನ್ಸ್ ಏನಿದೆ, ಚಿಂತೆಗಳೇನಿದೆ, ಭಾರ ಭಯ ಏನಿದೆ ಎಲ್ಲ ದೂರವಾಗ್ತಾ ಇದೆ. ಅನುಭವ ಮಾಡಿ. ನಾನು ಬರೀ ಸ್ವಯಂಗಷ್ಟೇ ಮಾಡೋದಲ್ಲ, ಅಂಗಸಂಗದಲ್ಲಿ ಬರುತ್ತಿರುವಂತಹ ಪ್ರತಿ ಆತ್ಮಗಳಿಗೂ ಪರಮಾತ್ಮ ಪರಮ ಶಕ್ತಿಗಳ ಅನುಭವ ಆಗಲಿ. ಅನುಭವ ಮಾಡಿ. ಮನೆಯಲ್ಲಿರುವ ಒಂದೊಂದು ಆತ್ಮಗಳ ಮಸ್ತಕದಲ್ಲಿ ಪರಮಾತ್ಮ ವರದ ಹಸ್ತದ ಬೆರಳು ಸ್ಪರ್ಶವಾದ ಸೆಕೆಂಡಿನಲ್ಲಿ ಒಂದೊಂದು ಆತ್ಮದಲ್ಲಿ ಕರೆಂಟ್ ಹರಡ್ತಾ ಇದೆ, ಕರೆಂಟ್ ತುಂಬಿಕೊಳ್ತಾ ಇದೆ.
ಆತ್ಮಗಳಲ್ಲಿ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತವೆ. ಪ್ರತಿಯೊಂದು ಆತ್ಮಗಳು ನಿರೋಗಿಗಳಾಗ್ತಾ ಇದ್ದಾರೆ, ನಿರ್ವಿಘ್ನರಾಗ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಹೊಂದ್ತಾ ಇದ್ದಾರೆ. ಅವರ ಪ್ರತಿ ಕಾರ್ಯದಲ್ಲಿ ಸಫಲತೆಯನ್ನು ಪಡಿತಾ ಇದ್ದಾರೆ. ಅನುಭವ ಮಾಡಿ. ನಿಮ್ಮ ಮನೆಯಲ್ಲಿ ಒಂದೊಂದು ಆತ್ಮವನ್ನು ಬಿಡಬೇಡಿ. ಎಲ್ಲರ ಮಸ್ತಕದಲ್ಲಿ ಪರಮಾತ್ಮ ವರದ ಹಸ್ತದ ಬೆರಳನ್ನು ಸ್ಪರ್ಶವಾಗ್ತಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ, ಅನುಭವ ಮಾಡ್ತಾ ಇದ್ದೀರಿ. ಆತ್ಮ ನಂಬರ್ 1 ನಿರ್ವಿಘ್ನ ನಿರೋಗಿ ಸದಾ ಸಫಲತಾ ಮೂರ್ತಿಯಾಗುತ್ತಿದೆ. ಆತ್ಮ ನಂಬರ್ 2 ನಿರ್ವಿಘ್ನ ನಿರೋಗಿ ಸದಾ ಸಫಲತಾ ಮೂರ್ತಿಯಾಗುತ್ತಿದೆ. ಆತ್ಮ ನಂಬರ್ 3 ನಿರ್ವಿಘ್ನ ನಿರೋಗಿ ಸದಾ ಸಫಲತಾ ಮೂರ್ತಿಯಾಗುತ್ತಿದೆ. ನಂಬರ್ 1 ಅಂದಾಗ ಮೊದಲನೇ ಆತ್ಮವನ್ನು ನೆನಪು ಮಾಡಿಕೊಡ್ರಿ. ನೋಡ್ರಿ, ಆತ್ಮ ನಿರೋಗಿ ನಿರ್ವಿಘ್ನ ಸಫಲತಾ ಮೂರ್ತಿ ಆಗ್ತಾ ಇದೆ. ನಂಬರ್ 2 ಅಂದಾಗ ಇನ್ನೊಬ್ಬ ಮಗು ಅಥವಾ ಮೊಮ್ಮಗ ಯಾರು ಎಲ್ಲರೂ ನೆನಪು ಮಾಡಿಕೊಡ್ರಿ. ಎದುರುಗಡೆ ಮನೆಯಲ್ಲಿ ಆ ಆತ್ಮಗಳ ಮಸ್ತಕದಲ್ಲಿ ಪರಮಾತ್ಮ ತನ್ನ ವರದ ಹಸ್ತದ ಬೆರಳನ್ನು ಇಡ್ತಾ ಇದ್ದಾರೆ. ಕರೆಂಟ್ ಹರಿತಾ ಇದೆ. ಅವರು ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿಗಳಾಗ್ತಾ ಇದ್ದಾರೆ. ಬಹಳಷ್ಟು ನಿಶ್ಚಯ ಬುದ್ಧಿಯಿಂದ ಅನುಭವ ಮಾಡಬೇಕು. ಪರಮಾತ್ಮ ಇದರ ಅಭ್ಯಾಸವನ್ನು ಸಂಗಮದಲ್ಲೇ ಮಾಡಿಸ್ತಾರೆ. ಸಂಗಮ ಬಿಟ್ಟರೆ ಮತ್ತು ವಾಪಸ್ ನಮಗೆ ಪರಮಾತ್ಮ ಈ ತರಹ ಮನೆಗೆ ಬರುವುದಿಲ್ಲ, ಸೂಕ್ಷ್ಮವತನದಲ್ಲೂ ಸಿಗುವುದಿಲ್ಲ. ಅನುಭವ ಮಾಡಿ ಇವಾಗಲೇ ಎಷ್ಟು ಸಾಧ್ಯ ಅಷ್ಟು. ಆತ್ಮ ನಂಬರ್ 1 ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿಯಾಗಿದೆ. ಆತ್ಮ ನಂಬರ್ 2 ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿಯಾಗಿದೆ. ಆತ್ಮ ನಂಬರ್ 3 ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿಯಾಗಿದೆ. ಆತ್ಮ ನಂಬರ್ 4 ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿಯಾಗಿದೆ. ಆತ್ಮ ನಂಬರ್ 5 ಮನೆಯಲ್ಲಿ ಜಾಸ್ತಿ ಆತ್ಮಗಳಿದ್ದರೆ ಹೇಳ್ರಿ, ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿ ಆಗ್ತಾ ಇದೆ. ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ಅನುಭೂತಿ ಆಗ್ತಾ ಇದೆ. ಅನುಭವ ಮಾಡಿ. ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿ ಆಗ್ತಾ ಇದ್ದಾರೆ. 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 ಬಾಪ್ ದಾದಾ ಈಗ ನಮ್ಮ ಬಳಿ ಬರ್ತಾ ಇದ್ದಾರೆ, ನಮ್ಮ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಮನೆಯಲ್ಲಿರೋ ಒಂದೊಂದು ಆತ್ಮಗಳನ್ನ ನಿರ್ವಿಘ್ನ ನಿರೋಗಿ ಸಫಲತಾ ಮೂರ್ತಿಗಳನ್ನಾಗಿ ಮಾಡಿದರು. ಬಾಪ್ ದಾದಾ ನನ್ನ ಹತ್ತಿರ ಬರ್ತಾ ಇದ್ದಾರೆ. ಬಾಪ್ ದಾದಾ ತನ್ನ ವರದ ಹಸ್ತದ ಬೆರಳನ್ನು ನನ್ನ ಮಸ್ತಕಕ್ಕೆ ಸ್ಪರ್ಶ ಮಾಡ್ತಾ ಇದ್ದಾರೆ. ಬಾಪ್ ದಾದಾರವರ ವರದ ಹಸ್ತ ನನ್ನ ಮಸ್ತಕಕ್ಕೆ ಸ್ಪರ್ಶವಾದ ಸೆಕೆಂಡಿನಲ್ಲಿ ನಿರಂತರ ತಪಸ್ವಿ ಏಕಾಗ್ರ ಚಿತ್ತ ಸಂಪೂರ್ಣ ನಿರ್ವಿಕಾರಿಯಾಗುತ್ತಿದ್ದೇನೆ. ಅನುಭವ ಮಾಡಿ. ನಿರಂತರ ತಪಸ್ವಿ ಏಕಾಗ್ರ ಚಿತ್ತ ಸಂಪೂರ್ಣ ನಿರ್ವಿಕಾರಿಯಾಗ್ತಾ ಇದ್ದೇನೆ. ಪರಮಾತ್ಮ ವರದ ಹಸ್ತದ ಬೆರಳಿನಿಂದ ಬರ್ತಾ ಇರುವ ಕರೆಂಟ್ ಶರೀರದ ಅಂಗದಲ್ಲಿ ಹರಡಿ
ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗಿ, ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಅಂದರೆ ಎಲ್ಲ ರೋಗಗಳು ಕ್ಲಿಯರ್ ಆಗಿದೆ. ಕ್ಲೀನ್, ಎಲ್ಲ ನೆಗೆಟಿವ್ ವೈಬ್ರೇಷನ್ಸ್ ಕ್ಲೀನ್ ಆಗಿ ಆತ್ಮವು ಸದೃಢ, ಶರೀರವೂ ಸದೃಢವಾಗಿದೆ. ಬಾಪದಾದ ಸೆಕೆಂಡಿನಲ್ಲಿ ನಾವೆಲ್ಲ ಮಕ್ಕಳನ್ನು ಫರಿಸ್ತಾ ಭವದ ವರದಾನವನ್ನು ಕೊಡುತ್ತಾ ನಮ್ಮೆಲ್ಲರನ್ನ ಫರಿಸ್ತೆಗಳನ್ನಾಗಿ ಮಾಡಿಕೊಂಡು ತನ್ನ ನಯನಗಳ ರೆಪ್ಪೆಗಳ ಮೇಲೆ ಪುಟಾಣಿ ಪುಟಾಣಿ ಫರಿಸ್ತೆಗಳನ್ನಾಗಿ ಮಾಡಿಕೊಂಡು ಕೂರಿಸಿಕೊಳ್ತಾ ಇದ್ದಾರೆ. ಯಾರಿಗೆಲ್ಲ ಕೂತ್ಕೊಳ್ಳೋಕ್ಕೆ ಉಮ್ಮಂಗ ಉತ್ಸಾಹ ಇದೆ ಬಾಬರವರ ನಯನಗಳ ಮೇಲೆ, ನಯನಗಳ ರೆಪ್ಪೆಗಳ ಮೇಲೆ. ಕೋಚಿಯಲ್ಲಿ ಕೆಲವರು ಕುಳಿತುಕೊಳ್ಳ್ರಿ. ಫರಿಸ್ತಾ ಸ್ಟೇಜಲ್ಲಿ ಬಂದಿದ್ದೀವಿ. ಈಗ ಸ್ಥೂಲ ಶರೀರದ ಬಾಣದಿಂದ ಮುಕ್ತ. ಸೂಕ್ಷ್ಮ ವತನದಲ್ಲಿ ನಾವೆಲ್ಲ ಬಾಪದಾದ ತನ್ನ ಸಮ್ಮುಖದಲ್ಲಿ ಇಮರ್ಜ್ ಮಾಡಿದರೆ. ಬಾಪದಾದರವರ ಸಮ್ಮುಖದಲ್ಲಿ ನಾವೆಲ್ಲ ಪುಟಾಣಿ ಫರಿಸ್ತೆಗಳು ಎಲ್ಲರೂ ಫರಿಸ್ತೆಗಳೇ ಇದ್ದರು. ನಮ್ಮ ಜೊತೆಗೆ ಮನೆಯಲ್ಲಿರುವ ಎಲ್ಲ ಆತ್ಮಗಳನ್ನು ಕೂಡ ಬಾಬಾ ಸೆಕೆಂಡಿನಲ್ಲಿ ಇಮರ್ಜ್ ಮಾಡಿದ್ದಾರೆ. ನೋಡಿ, ವಚನದಲ್ಲಿ ಎಲ್ಲರೂ ಬಂದಿದ್ದಾರೆ. ಈಗ ಮನೆಯಲ್ಲಿರೋ ಒಂದೊಂದು ಆತ್ಮ ಇಮರ್ಜ್ ಆಗಿದೆ ಫರಿಸ್ತಾ ಸ್ಟೇಜಲ್ಲಿ, ವಚನದಲ್ಲಿ, ಬಾಪದಾದರವರ ಸಮ್ಮುಖದಲ್ಲಿ. ಈಗ ನಾವೆಲ್ಲ ಮಕ್ಕಳ ಮೇಲೆ ಪರಮಾತ್ಮ ಛತ್ರ ಛಾಯೆ ಬೀಳ್ತಾ ಇದೆ. ಅನುಭವ ಮಾಡಿ. ಕೆಂಪು ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳ ಛತ್ರ ಛಾಯೆ ಒಳಗಡೆ ನಾವೆಲ್ಲರೂ ಸೇಫ್ ಆಗಿ ಇರುವುದನ್ನು ಬಾಬಾ ನಮ್ಮೆಲ್ಲರಿಗೂ ಈ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ನೀನಷ್ಟೇ ಅಲ್ಲ ಮಗು, ನಿನ್ನ ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಗಳು ಕೂಡ ಈ ಛತ್ರ ಛಾಯೆಯಲ್ಲಿ ಸೇಫ್ ಆಗಿದ್ದಾರೆ ಅಂತಿದ್ದಾರೆ ಬಾಬರವರು. ಹೀಗೆ ಹೇಳ್ತಾ ನಮ್ಮೆಲ್ಲರ ಮೇಲೆ ಈಗ ಛತ್ರ ಛಾಯೆ ಇದೆ. ಮನೆಯಲ್ಲಿರುವ ಆತ್ಮಗಳು ಕೂಡ ಬಾಬಾ ಇಮರ್ಜ್ ಮಾಡಿದರೆ, ಇವರಿಗೂ ಕೂಡ ಛತ್ರಛಾಯೆ ಹಾಕಿದ್ದಾರೆ. ಹೀಗೆ ಹೇಳ್ತಾ ಬಾಪದಾದ ನಮ್ಮೆಲ್ಲರ ಸಮ್ಮುಖದಲ್ಲಿ ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಿ, ವಿಶ್ವದ ಗ್ಲೋಬಲ್ಲಿರುವಂತಹ ಆತ್ಮಗಳು ಎಲ್ಲ ಯಾರು ಮಕ್ಕಳೇ ಹಾಗಾದರೆ ಅಂತ ಕೇಳ್ತೀವಿ. ಅವರು ನಮ್ಮ ಸಹೋದರ ಸಹೋದರಿಯರೇ ಬಾಬಾ. ಯಾರು ಆನ್ಸರ್ ಮಾಡ್ತಾರೆ ಹೀಗೆ? ಅವರು ನಮ್ಮ ಸಹೋದರ ಸಹೋದರಿಯರೇ ಬಾಬಾ.
ನಮಗೇನೋ ಛತ್ರಛಾಯೆ ಸಿಕ್ತು, ಇಡೀ ವರ್ಷ ಪರಮಾತ್ಮ ನಮ್ಮನ್ನ ಛತ್ರಛಾಯೆಯಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದಾರೆ. ಓಕೆ, ವಿಶ್ವದ ಗ್ಲೋಬ್ನಲ್ಲಿ ಕೋಟ್ಯಾನುಕೋಟಿ ಆತ್ಮಗಳನ್ನ ಇಮರ್ಜ್ ಮಾಡ್ತಾ ಇದ್ದಾರೆ ಬಾಬರವರು. ಇವ್ರನ್ನೆಲ್ಲ ಯಾರು ಕಾಪಾಡೋದು ಮಕ್ಕಳೇ? ಬಾಬಾ ಕೇಳ್ತಾ ಇದ್ದಾರೆ, ಹರೀಶನ್ನ ಪೂರ್ವಜ ನೀವು ಕಾಪಾಡ್ತೀರಿ. ವೆರಿ ಗುಡ್. ಪೂರ್ವಜರು ಹೌದು ಅಲ್ವ ನಾವೆಲ್ಲರೂ? ಹಾಗಾದರೆ ಇವರ ಜವಾಬ್ದಾರಿ ಯಾರ್ದು? ಬಾಬಾ ಬಲೆ ಮಾಡ್ತಾರೆ, ಆದರೆ ನಿಮಿತ್ತ ನಮ್ಮನ್ನು ಮಾಡ್ತಾರೆ. ಈ ಎಲ್ಲ ಮಕ್ಕಳಿಗೂ ಕೂಡ ವಿಶೇಷ ಶಕ್ತಿಯನ್ನು ತುಂಬಬೇಕಲ್ಲ ಮಕ್ಕಳೇ ಅಂತ ಬಾಪ್ ದಾದಾ ವಿಶೇಷವಾಗಿ ಬಿಳಿ ಬಿಳಿಯಾದ ಶಕ್ತಿ ಕಿರಣಗಳನ್ನು, ಪವಿತ್ರತೆಯ ಕಿರಣಗಳನ್ನು, ಆನಂದದ ಕಿರಣಗಳನ್ನು ನಾವು ಮಕ್ಕಳ ಮಸ್ತಕದಲ್ಲಿ ತುಂಬುತ್ತಾ ಇದ್ದಾರೆ. ಆ ಶಕ್ತಿ ಕಿರಣಗಳೆಲ್ಲ ನನ್ನ ಆಶೀರ್ವಾದದ ಹಸ್ತದಿಂದ ಈ ಕೋಟ್ಯಾನುಕೋಟಿ ಆತ್ಮಗಳೇನು ಕಾಣಿಸ್ತಾ ಇದ್ದಾರೆ ನನ್ನ ದಿವ್ಯ ನೇತ್ರಕ್ಕೆ ಗ್ಲೋಬ್ನಲ್ಲಿ, ವಿಶ್ವದ ಗ್ಲೋಬ್ನಲ್ಲಿ, ಈ ಕೋಟ್ಯಾನುಕೋಟಿ ದುಃಖಿ, ಅಶಾಂತ, ಭಯಭೀತ, ಹಲ್ಚಲಲ್ಲಿರುವ ಎಲ್ಲ ಆತ್ಮಗಳಿಗೆ ನಿರಂತರ ಶಕ್ತಿ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ನಾವಷ್ಟೇ ಹರಡಿಸ್ತಾ ಇಲ್ಲ, ಪರಮಾತ್ಮ ಮಸ್ತಕದಿಂದ ಶಕ್ತಿ ಕಿರಣಗಳು ಬರ್ತಾ ಇದೆ, ನಮ್ಮಲ್ಲಿ ತುಂಬಿಕೊಳ್ತಾ ಇದೆ. ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ನಾವು ಕಂಟಿನ್ಯೂಸ್ ಆಗಿ ನಮ್ಮ ಹಸ್ತದಿಂದ ವಿಶ್ವದ ಕೋಟ್ಯಾನುಕೋಟಿ ದುಃಖಿ, ಅಶಾಂತ, ಭಯಭೀತ ಆತ್ಮಗಳಿಗೆ, ಹಲ್ಚಲಲ್ಲಿರುವ ಆತ್ಮಗಳಿಗೆ ವಿಶೇಷ ತಾಕತ್ತನ್ನು, ಶಕ್ತಿಯನ್ನು, ಶಾಂತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಎಲ್ಲ ಆತ್ಮಗಳು ಸಂತುಷ್ಟರಾಗ್ತಾ ಇದ್ದಾರೆ, ಶಾಂತರಾಗ್ತಾ ಇದ್ದಾರೆ. ವಿಶ್ವದ ಗ್ಲೋಬ್ನಲ್ಲಿರುವ ಎಲ್ಲ ಆತ್ಮಗಳಿಗೆ ಹರಡಿಸಿದ್ರೆ. ಈಗ ಪ್ರಕೃತಿ ಏನು ತಪ್ಪು ಮಾಡಿದೆ? ಅವ್ರಗಳಿಗೆ ಯಾರು ಕೇರ್ ಮಾಡೋರು? ಪ್ರಕೃತಿಯನ್ನು ಕೇರ್ ಮಾಡೋರು ಯಾರು? ಪ್ರಕೃತಿಗೆ ಯಾರು ಸಕಾಶ ಕೊಡಬೇಕು ಮಕ್ಕಳೇ ಅಂತಾರೆ ಬಾಬರವರು. ಪ್ರಕೃತಿಗೂ ಕೂಡ ನಾವೇ ಪೂರ್ವಜರು ಕೊಡಬೇಕು ಬಾಬಾ. ಹಾಗಾದರೆ ಶಕ್ತಿಯನ್ನು ಪ್ರಕೃತಿಯ 5 ತತ್ವಗಳಾದ ಭೂಮಿ, ನೀರು, ಪ್ರಾಕ್ಟಿಕಲ್ ಆಗಿ ಬರೀ ಈ ದೃಶ್ಯವನ್ನು ನೋಡ್ತಾ ಪ್ರಾಕ್ಟಿಕಲ್ ಆಗಿ ನನ್ನ ಆಶೀರ್ವಾದ ಹಸ್ತದಿಂದ ಶಕ್ತಿ ಕಿರಣಗಳು ಭೂಮಿಯ ಮೇಲೆ ಬೀಳ್ತಾ ಇದೆ. ಅನುಭವ ಮಾಡಿ. ಶಕ್ತಿ ಕಿರಣಗಳನ್ನು ಪರಮಾತ್ಮನಿಂದ ನನ್ನ ಮಸ್ತಕದಲ್ಲಿ ನಾನು ಗ್ರಹಿಸ್ತಾ ಇದ್ದೇನೆ. ಪರಮಾತ್ಮನ ಶಕ್ತಿ ಕಿರಣಗಳು ಅವರ ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳೆಲ್ಲ ಬಂದು ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದ್ದಾವೆ. ನನ್ನ ಆಶೀರ್ವಾದದ ಹಸ್ತದಿಂದ ಭೂಮಿಯ ಸುತ್ತಲೂ, ಭೂಮಿಯ ಮೇಲೆ ಈ ಶಕ್ತಿ ಕಿರಣಗಳೆಲ್ಲ ಹರಡ್ತಾ ಇದೆ. ಅನುಭವ ಮಾಡಿ. ಭೂಮಿ ಶಾಂತ, ಸಂತುಷ್ಟವಾಗ್ತಾ ಇದೆ. ಭೂಮಿ ಶಾಂತ, ಸಂತುಷ್ಟವಾಗ್ತಾ ಇದೆ. ಅನುಭವ ಮಾಡ್ತಾ ಇದ್ದೀರಾ? ಒಂದು ಕಡೆ ಬಾಪ್ ದಾದಾರವರ ಹತ್ತಿರದಿಂದ, ಅವರ ಮಸ್ತಕದಿಂದ ಶಕ್ತಿ ಕಿರಣಗಳು ಬರ್ತಾ ಇದೆ, ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಇನ್ನೊಂದು ಕಡೆ ನನ್ನ ಆಶೀರ್ವಾದ ಹಸ್ತದಿಂದ ಭೂಮಿಯ ಸುತ್ತಲೂ, ಭೂಮಿಯ ಮೇಲೆ ಶಕ್ತಿ, ಶಾಂತಿ, ಪವಿತ್ರತೆಯ ಕಿರಣಗಳು ತುಂಬಿ 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 ಭೂಮಿ ಸಂತುಷ್ಟವಾಗುತ್ತಿದೆ, ಶಾಂತವಾಗುತ್ತಿದೆ, ಪವಿತ್ರವಾಗುತ್ತಿದೆ. ಅನುಭವ ಮಾಡಿ. ಭೂಮಿ ಶಾಂತವಾಗುತ್ತಿದೆ, ಸಂತುಷ್ಟವಾಗುತ್ತಿದೆ. ಹಗೂರ ಅಂದರೆ ಸುತುಪ್ರಧಾನಗೊಳ್ಳುತ್ತಿದೆ. ಈಗ ವಾಯುವಲ್ಲೂ ಕೂಡ ನಿರಂತರ ಶಕ್ತಿ ಕಿರಣಗಳು ನಾವು ಫರಿಸ್ತಗಳ ಆಶೀರ್ವಾದದ ಹಸ್ತಗಳಿಂದ ವಾಯು ಶುದ್ಧವಾಗ್ತಾ ಇದು ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಆಗ್ತಾ ಇದೆಯಾ? ನೋಡಿ, ವಾಯುವನ್ನು ನೋಡ್ತಾ ಇದ್ದೀವ.
ನಮಗೆ ಅನುಭವ ಆಗ್ತಾ ಇದೆ, ವಾಯು ಸ್ವೀಕಾರ ಮಾಡ್ಕೊಳ್ತಾ ಇದೆ ಶಾಂತಿ ಶಕ್ತಿ ಕಿರಣಗಳನ್ನು. ವಾಯು ಶಾಂತವಾಗಿದೆ. ಪ್ರಕೃತಿಗೆ ಎಷ್ಟೆಷ್ಟು ಸಕಾಶ ಶಕ್ತಿಯನ್ನು ತುಂಬುತ್ತೀರಿ ಅಷ್ಟಷ್ಟು ನಿಮ್ಮ ಪ್ರಕೃತಿ ಶರೀರ ಏನಿದೆಯಲ್ಲ ಆ ಪ್ರಕೃತಿ ಸರಿ ಹೋಗ್ತದೆ. ಪ್ರಾಕ್ಟಿಕಲ್ ಆಗಿ ದೃಷ್ಟಿ ಕೊಡಿ, ಶಕ್ತಿಯನ್ನು ತುಂಬಿ. ಪರಮಾತ್ಮನಿಂದ ಪಡೆದುಕೊಂಡಿರುವ ಶಕ್ತಿ ಕಿರಣಗಳು ನಿಮ್ಮಲ್ಲಿರೋದಲ್ಲ, ಪರಮಾತ್ಮ ತುಂಬುತ್ತಾ ಇದ್ದಾರೆ, ನಿಮ್ಮ ಕಡೆಯಿಂದ ಕೊಡಿಸ್ತಾ ಇದ್ದಾರೆ. ಬಾಬರವರು ಅನುಭವ ಮಾಡಿ ಶಕ್ತಿಯನ್ನು ತುಂಬಿ. ವಾಯು ಶಾಂತವಾಗುತ್ತಿದೆ, ವಾಯು ಶಾಂತವಾಗುತ್ತಿದೆ, ವಾಯು ಶಾಂತವಾಗುತ್ತಿದೆ, ವಾಯು ಶಾಂತವಾಗುತ್ತಿದೆ. ಸುತ್ತಲೂ ಪವಿತ್ರತೆಯ ಕಿರಣಗಳು ಹರಡಿಕೊಂಡಿದೆ. ವಾಯು ಶಾಂತವಾಗಿದೆ, ವಾಯು ಶಾಂತವಾಗಿದೆ, ಭೂಮಿ ಶಾಂತವಾಗಿದೆ, ವಾಯು ಶಾಂತವಾಗಿದೆ, ಭೂಮಿ ಶಾಂತವಾಗಿದೆ, ವಾಯು ಶಾಂತವಾಗಿದೆ, ಪವಿತ್ರವಾಗಿದೆ, 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 ಪವಿತ್ರವಾಗಿದೆ. ಅನುಭವ ಮಾಡಿ. ಕೋಟಿಯಲ್ಲಿ ಕೆಲವರು ಪ್ರಕೃತಿಗೆ ಸಕಾಶವನ್ನು ಕೊಡಲು ಸಾಧ್ಯ, ಆ ಕೋಟಿಯಲ್ಲಿ ಕೆಲವರು ನಾವುಗಳು. ಯಾಕಂದರೆ ನಮ್ಮಲ್ಲಿ ಅಷ್ಟೊಂದು ಜಮಾ ಮಾಡ್ತಾ ಇದ್ದಾರೆ. ಪರಮಾತ್ಮ ನಿರಂತರವಾಗಿ ಸ್ವೀಕಾರ ಮಾಡಿ. ಭೂಮಿ ವಾಯು ಶಾಂತವಾಗಿದೆ. ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಿ. ವಾಯು ಶುದ್ಧವಾಗಿದೆ, ಶಾಂತವಾಗಿದೆ. ಭೂಮಿ ಶಾಂತ, ಭೂಮಿ ಶಾಂತ, ವಾಯು ಶಾಂತ. ಇಡೀ ವರ್ಷ ಶುದ್ಧ ಗಾಳಿ ಬೇಕೋ ಬೇಡ ನಮಗೆ? ನೀವು ವಾಸಿಸುವ ಸ್ಥಾನ ಶುದ್ಧವಾಗಿರಬೇಕೋ ಬೇಡ? ಭೂಮಿಗೆ ಕೃತಜ್ಞತೆ ಬೇಡವಾ? ಶಕ್ತಿಯನ್ನು ತುಂಬಿ ಮೊದಲು. ಪರಿಸ್ಥಿತಿಗಳಲ್ವಾ, ಹಿಂದೆ ಮುಂದೆ ನೋಡಬೇಡಿ. ಸರ್ವಶಕ್ತಿ ಕಿರಣಗಳನ್ನು ಸರ್ವಶಕ್ತಿವಂತನಿಂದ ಪಡಿತಾ ಇದ್ದೇವೆ. ಆ ಶಕ್ತಿಯ ಕಿರಣಗಳನ್ನು ನಮ್ಮ ಆಶೀರ್ವಾದ ಹಸ್ತದಿಂದ ಹರಡುತ್ತಾ ಇದೆ. ಭೂಮಿ ಶಾಂತವಾಗುತ್ತೆ. ಸೂಕ್ಷ್ಮವತನದಲ್ಲಿದ್ದೀವಿ ನಾವು. ಭೂಮಿ ಕಾಣಿಸ್ತಾ ಇದೆ ದಿವ್ಯ ನೇತ್ರಕ್ಕೆ. ಭೂಮಿಯ ಸುತ್ತಲೂ ಆ ಶಕ್ತಿ ಕಿರಣಗಳು ತುಂಬಿಕೊಳ್ತಾ ಇರುವ ಅನುಭವವಾಗುತ್ತಿದೆ. ಅನುಭವ ಮಾಡಿ. ವಾಯುವಿನಲ್ಲೂ ಶಕ್ತಿ ಕಿರಣಗಳು ಹರಡುತ್ತಿರುವ ಅನುಭವವಾಗುತ್ತಿದೆ. ವಾಯು ಶಾಂತ, ವಾಯು ಶಾಂತ. ಭೂಮಿ ಶಾಂತ. ನೆಕ್ಸ್ಟ್ ಅಗ್ನಿ. ಅಗ್ನಿ ಶಾಂತವಾಗುತ್ತಿದೆ.
ಶಾಂತ್. ಅಗ್ನಿ ಪವಿತ್ರಗೊಳ್ಳುತ್ತಿದೆ, ಅಗ್ನಿ ಶಾಂತವಾಗುತ್ತಿದೆ, ಅಗ್ನಿ ಶಾಂತ್. ಅಗ್ನಿ ಪವಿತ್ರಗೊಳ್ಳುತ್ತಿದೆ, ಅಗ್ನಿ ಪವಿತ್ರಗೊಳ್ಳುತ್ತಿದೆ. ಮುಂಬರುವ ದಿನಗಳಲ್ಲಿ ಅಗ್ನಿಯಿಂದ ನಿಮಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ. ಸ್ವೀಕಾರ ಮಾಡಿ, ನಿರಂತರ ಶಕ್ತಿಯನ್ನು ಹರಡಿಸಿ. ಮುಂಬರುವ ದಿನಗಳಲ್ಲಿ ಯಾವುದೇ ಅಗ್ನಿಯಿಂದ ನಿಮಗೆ ತೊಂದರೆ ಬರುವುದಿಲ್ಲ, ಗಾಳಿಯಿಂದ ನಿಮಗೆ ತೊಂದರೆ ಬರುವುದಿಲ್ಲ, ಭೂಮಿಯಿಂದ ನಿಮಗೆ ತೊಂದರೆ ಬರುವುದಿಲ್ಲ. ಸ್ವೀಕಾರ ಮಾಡಿ, ಶಕ್ತಿಯನ್ನು ಹರಡಿಸಿ. ಬಾಪ್ ದಾದಾ ಒಂದು ಕಡೆಯಿಂದ ತುಂಬುತ್ತಾ ಇದರ ಶಕ್ತಿ ಕಿರಣಗಳನ್ನು ನಾವೆಲ್ಲರೂ ತುಂಬಿಕೊಳ್ತಾ ಇದ್ದೇವೆ, ಹರಡಿಸ್ತಾ ಇದ್ದೇವೆ, ತುಂಬಿಕೊಳ್ತಾ ಇದ್ದೇವೆ, ಹರಡಿಸ್ತಾ ಇದ್ದೇವೆ. ಅಗ್ನಿ ಶಾಂತ್. ಅಗ್ನಿ ಪವಿತ್ರವಾಗುತ್ತಿದೆ, ಸಂತುಷ್ಟವಾಗುತ್ತಿದೆ. ಅನುಭವ ಮಾಡಿ. ಭೂಮಿ ಶಾಂತ, ವಾಯು ಶಾಂತ, ಅಗ್ನಿ ಶಾಂತವಾಗಿದೆ, ಸಂತುಷ್ಟವಾಗಿದೆ. ಜಲ ಶಾಂತ. ನೀರು ಶಾಂತವಾಗುವುದನ್ನು ನೋಡಿ. ಬಾಪ್ ದಾದಾರವರಿಂದ ಶಕ್ತಿ ಕಿರಣಗಳನ್ನ ಪಡಿತಾ ಇದ್ದೇವೆ. ನೀರು ಶಾಂತ ಶಾಂತ ಪವಿತ್ರವಾಗುತ್ತಿದೆ. शांत, वायु शांत, अग्नि शांत, जल शांत. ನೀರು ಶಾಂತ ಶಾಂತ ಪವಿತ್ರವಾಗಿದೆ, ಸಂತುಷ್ಟವಾಗಿದೆ. ನೀರಿಗೆ ಸಕಾಶವನ್ನು ಕೊಡ್ತಾ ಇದ್ದೀರಿ, ನೀರಿಗೆ ಸಕಾಶವನ್ನು ಕೊಡ್ತಾ ಇದ್ದೀರಿ. ನೀರು ಕಾಣಿಸ್ತಾ ಇದೆಯಲ್ವ ದಿವ್ಯ ನೇತ್ರಕ್ಕೆ ವತನದಲ್ಲಿ. ನೀರಿಗೆ ಸಕಾಶವನ್ನು ಕೊಡ್ತಾ ಇದ್ದೀರಿ. ನೀರು ಶಾಂತ, ನೀರು ಶಾಂತ, ನೀರು ಶಾಂತ, ಸಂತುಷ್ಟವಾಗುತ್ತಿದೆ, ಸಂತುಷ್ಟವಾಗುತ್ತಿದೆ. भूमि शांत, वायु शांत, अग्नि शांत, जल शांत, गगन शांत, ಆಕಾಶ ಶಾಂತ ಸಂತುಷ್ಟವಾಗುತ್ತಿದೆ. ಆಕಾಶ ಶಾಂತ ಸಂತುಷ್ಟವಾಗುತ್ತಿದೆ. ಆಕಾಶ ಶಾಂತ ಸಂತುಷ್ಟವಾಗುತ್ತಿದೆ. ಪ್ರಾಕ್ಟಿಕಲ್ ಶಕ್ತಿ ಕಿರಣಗಳು ನಾನಾತ್ಮ ಫರಿಸ್ತೆಯ ಹಸ್ತದಿಂದ ನಿರಂತರ ಬಿಳಿಯಾದ ಕಿರಣಗಳು ಹೋಗಿ 5 ತತ್ವಗಳ ಮೇಲೆ, ಪ್ರಕೃತಿಯ 5 ತತ್ವಗಳ ಮೇಲೆ ಹರಡ್ತಾ 5 ತತ್ವಗಳು ಸತ್ವಪ್ರಧಾನಗೊಳ್ಳುತ್ತಿವೆ, ಸಂತುಷ್ಟವಾಗಿವೆ, ಶುದ್ಧವಾಗಿದೆ, ಪವಿತ್ರವಾಗಿವೆ. ಅನುಭವ ಮಾಡ್ತಾ ಇದ್ದೇವೆ. ವತನದಲ್ಲಿ ನಾವೆಲ್ಲ ಫರಿಸ್ತೆಗಳು. ಭೂಮಿ ಶಾಂತ, ವಾಯು ಶಾಂತ, ಅಗ್ನಿ ಶಾಂತ, ಜಲ ಶಾಂತ, ಗಗನ ಶಾಂತ. 5 ತತ್ವಗಳು ಶಾಂತವಾಗಿವೆ. ಈ 5 ತತ್ವಗಳಿಂದ ಮಾಡಲ್ಪಟ್ಟ ನಮ್ಮ ಸ್ಥೂಲ ಶರೀರ ಶಾಂತ
ಶಾಂತ ಪವಿತ್ರವಾಗಿದೆ, ಶಾಂತ ಪವಿತ್ರವಾಗಿದೆ, ಶಾಂತ ಪವಿತ್ರವಾಗಿದೆ, ಶಾಂತ ಪವಿತ್ರವಾಗಿದೆ, ಸಂತುಷ್ಟವಾಗಿದೆ. ಅನುಭವ ಮಾಡಿ. ಅನುಭವ ಮಾಡಿ. ನಿರಂತರ ಅನುಭವ ಮಾಡಿ. ಭೂಮಿ ಶಾಂತ, अग्नि शांत, वायु शांत, जल शांत, गगन शांति शांत, शांति शांत. 5 ತತ್ವಗಳು ಶಾಂತ. ಗ್ಲೋಬ್ನಲ್ಲಿರುವ ಪ್ರತಿಯೊಂದು ಆತ್ಮಗಳು ಶಾಂತ, ಸಂತುಷ್ಟವಾಗಿವೆ. ನಾವೆಲ್ಲರೂ ಪರಮಾತ್ಮನಿಂದ ಶಕ್ತಿ ಕಿರಣಗಳನ್ನು ಪಡೆದಿದ್ದೇವೆ. ಪ್ರಕೃತಿ ಜೀತ್ ಆತ್ಮರಾಗಿದ್ದೇವೆ, ಜಗತ್ ಜೀತ್ ಆತ್ಮರಾಗಿದ್ದೇವೆ. ಸ್ವೀಕಾರ ಮಾಡಿ. ಪ್ರಕೃತಿ ಜೀತ್ ಆತ್ಮರಾಗಿದ್ದೇವೆ, ಜಗತ್ ಜೀತ್ ಆತ್ಮರಾಗಿದ್ದೇವೆ. ಮನ್ ಜೀತೆ ಜಗತ್ ಜೀತ್. ಅನುಭವ ಮಾಡಿ. ಮನ್ ಜೀತ್ ಜಗತ್ ಜೀತ್ ಆಗಿದ್ದೇವೆ, ಪ್ರಕೃತಿ ಜೀತ್ ಆತ್ಮ ಆಗಿದ್ದೇವೆ. ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು, ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ತನ್ನ ಛತ್ರ ಛಾಯೆಯಲ್ಲಿ ಕೂರಿಸಿದ್ದಾರೆ. ಎಲ್ಲರೂ ಅನುಭವ ಮಾಡ್ತಿದ್ರೆ, ಲೇಟಾಗಿ ಬಂದವರು ಕೂಡ ಛತ್ರ ಛಾಯೆಯಲ್ಲಿ ಕುಳಿತುಕೊಳ್ಳಿ. ವಚನದಲ್ಲಿ ಪರಮಾತ್ಮ ತನ್ನ ಛತ್ರ ಛಾಯೆಯಲ್ಲಿ ಕೂರಿಸಿದರೆ, 5 ತತ್ವಗಳಿಗೆ ಸಕಾಶ ಕೊಡಿಸಿದರೆ, ವಿಶ್ವದ ಗ್ಲೋಬ್ಗೆ ಸಕಾಶ ಕೊಡಿಸಿದರೆ, ಜೊತೆಗೆ ಮನೆಯಲ್ಲಿರುವ ಒಂದೊಂದು ಆತ್ಮವನ್ನು ಈ ಛತ್ರ ಛಾಯೆಯಲ್ಲಿ ಕೂರಿಸಿದ್ದಾರೆ. ಎಲ್ಲರೂ ಸ್ವೀಕಾರ ಮಾಡಿ. ಅಲರ್ಟ್ ಇದ್ದೀವಿ ನಾವೆಲ್ಲರೂ. ವಚನದಲ್ಲಿ ಅಲರ್ಟ್ ಇದ್ದೀವಿ. ಬಾಬಾ ನೋಡ್ತಾ ಇದ್ದಾರೆ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಬಾಬಾ ಸಂಕಲ್ಪಗಳ ಪರಿವರ್ತನೆ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಎಲ್ಲರೂ. ಎಲ್ಲಿ ತನಕ ಆಗಿತ್ತು? ಕಾರ್ಯ ವ್ಯವಹಾರದ ತನಕ ಆಗಿತ್ತು. ಜ್ಞಾನ ಸ್ವರೂಪರಾಗಿ ಪ್ರತಿ ಮಾತಿನಿಂದ ಜ್ಞಾನವನ್ನು ಮಾತನಾಡ್ರಿ ಅಂತ ಹೇಳಿದರು. ಮಾತಿನಲ್ಲಿ ಹೋಗಬೇಡ್ರಿ, ಜ್ಞಾನದಲ್ಲಿ ಹೋಗ್ರಿ. ಪರಿವರ್ತನೆ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಅಂದರು. ಆಮೇಲೆ ಮುಂದೆ ಹೋಗ್ತಾ ಏನು ಮಾಡಬೇಕು ಅಂತ ಹೇಳಿದರೆ ಏನು ಹೇಳ್ತಾರೆ ನೋಡಿ. ಅಭಿ ಬಾಕಿ ಕ್ಯಾ ರಹ ಗಯಾ? ಅಭಿ ಸೋನಾ ರಹ ಗಯಾ. ಈವ್ನಿಂಗ್ವರೆಗೂ ನೀವು ಕೆಲಸ ಮಾಡಿದ್ರಿ, ಕಾರ್ಯ ವ್ಯವಹಾರದಲ್ಲಿ ಮುಳುಗಿದ್ರಿ, ನಿಮ್ಮನ್ನು ನೀವು ತೊಡಗಿಸಿದ್ರಿ. ಅಲ್ಲಿ ಒಂದು ಸಂಕಲ್ಪ ಯಾವ ಥರ ಒಂದು ಅಲೌಕಿಕದಲ್ಲಿ, ಎಲ್ಲ ಲೌಕಿಕದಲ್ಲಿ ನೀವು ಕಾರ್ಯವ್ಯವಹಾರವನ್ನು ಮಾಡುವುದನ್ನು ಅಲೌಕಿಕದಲ್ಲಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ಲೌಕಿಕ ಮಾತುಗಳನ್ನು ಕೇಳಿ, ಲೌಕಿಕ ದೃಶ್ಯಗಳನ್ನ ನೋಡಿ, ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿರಿ, ಜ್ಞಾನ ಸ್ವರೂಪರಾಗಿರಿ ಅಂತ ಹೇಳಿದರು. ತದನಂತರ ಏನು ಉಳಿತು? ಸಾಯಂಕಾಲ ಆಯಿತು, ಈ ರಾತ್ರಿ ಆಗಿದೆ, ಈಗ ಉಳ್ಕೊಳ್ತು ನೋಡಿ. ಮಾರ್ನಿಂಗ್ ಕಣ್ಣು ಓಪನ್ ಮಾಡಿದಾಗಿಂದ, ಮುರಳಿ ಕೇಳುವಾಗಿನಿಂದ, ಕಾರ್ಯವ್ಯವಹಾರದಲ್ಲಿ ಬರುವಾಗಿನಿಂದ ಹಿಡಿದು ರಾತ್ರಿವರೆಗೂ ಬಾಬಾ ಹೆಂಗೆ ಇರಬೇಕು, ನಮ್ಮ ಸಂಕಲ್ಪಗಳ ಪರಿವರ್ತನೆ ಹೇಗೆ ಆಗಬೇಕು, ಲೌಕಿಕದಿಂದ ಅಲೌಕಿಕತೆಯಲ್ಲಿ ಹೇಗೆ ಹೋಗಬೇಕು, ಒಂದೊಂದಕ್ಕೂ ಯುಕ್ತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ಓಕೆ. ಅಭಿ ಸೋನಾ ರಹ ಗಯ. ಸೋನಾ ಅರ್ಥಾತ್ ಸೋನೆ ಕಿ ದುನಿಯಾ ಮೇ ಸೋನಾ. ಮಲಗುವುದಂದರೆ ಬಂಗಾರದ ಪ್ರಪಂಚದಲ್ಲಿ ಮಲಗುವುದು. ಬಾಬಾ ನೀನೇನು ಹೇಳಿದ್ರಲ್ವ, ನಯನಗಳಲ್ಲಿ ಸೀನರಿಯ, ಸ್ವರ್ಗದ ಸೀನರಿಯ. ಬಾಬಾ ಹೇಳ್ತಿದ್ರೆ ಅಭಿ ಸೋನಾ ರಹ ಗಯ. ಸೋನಾ ಅರ್ಥಾತ್ ಸೋನೆ ಕಿ ದುನಿಯಾ ಮೇ ಸೋನಾ. ಮಲಗುವುದಂದರೆ ಬಂಗಾರದ ಪ್ರಪಂಚದಲ್ಲಿ ಮಲಗುವುದು. ಸೋನೆ ಕೋ ಬಿ ಪರಿವರ್ತನೆ ಕರೋ. ಮಲಗುವುದರಲ್ಲೂ ಕೂಡ ಚೇಂಜಸ್ ಮಾಡಿರಿ, ಪರಿವರ್ತನೆ ಮಾಡಿಕೊಡ್ರಿ. ಬೆಡ್ ಪರ್ ನಹಿ ಸೋ. ಯಾರೆಲ್ಲ ಬೆಡ್ ಮೇಲೆ ಮಲಗ್ತೀರಿ ದಿನ? ಬಾಬಾ ಹೇಳ್ತಾ ಇರುವಂತಹ ಅಂತರಾಳದ ಮಾತನ್ನು, ಸೂಕ್ಷ್ಮ ಮಾತನ್ನು ಅರ್ಥ ಮಾಡಿಕೊಳ್ರಿ. ಬಾಬಾ ಏನು ಹೇಳ್ತಿದ್ದಾರೆ? ಯಾರೆಲ್ಲ ಹೇಗೆ ಮಲಗ್ತೀರಿ ರಾತ್ರಿ? ಬೆಡ್ ಪರ್ ನಹಿ ಸೋ ಅಂತಿದ್ರು ಬಾಬ್ರವರು. ಎಲ್ಲಿ ಮಲಗೋದು? ಮತ್ತು ಬೆಡ್ ಮೇಲೆ ಮಲಗಬಾರ್ದು. ಎಲ್ಲಿ ಮಲಗಬೇಕು ಹಾಗಾದರೆ? ಯಾವ ಫರಿಸ್ತಾ ಆನ್ಸರ್ ಕರೆಕ್ಟ್ ಮಾಡ್ತದೆ? ವಚನದಲ್ಲಿ ಬಾಬಾ ಕ್ವಶನ್ ಚಾಲೆಂಜ್ ಕೊಟ್ಟಿದ್ದಾರೆ. ಈಗ ಯಾವ ಫರಿಸ್ತಾ ಆನ್ಸರ್ ಮಾಡ್ತದೆ?
ಎಲ್ಲಿ ಮಲಗೋದು ಮತ್ತೆ? ಎಸ್, ಅಶ್ವಿನಿ ಅಕ್ಕರು, ಅಶ್ವಿನಿ ಅಕ್ಕರೆ, ಬಾಬರವರ ಮಡಿಲಲ್ಲಿ ವನಿತಾ ಅಕ್ಕರೆ, ಬಾಬರವರ ಮಡಿಲು ಸತ್ಯಭಾಮ ಅಕ್ಕರೆ. ಎಲ್ಲಿ ಮಲಗಬೇಕು? ಬಾಬಾ ಮಡಿಲಲ್ಲಿ ಮಲಗ್ತೀರಾ? ಹಾಗಾದ್ರೆ ಬೆಡ್ ಮೇಲೆ ಇಲ್ಲ, ಬಾಬನ ಮಡಿಲಲ್ಲಿ. ವರ್ಜಾಕ್ಷಕರು कहाँ सोना है? सोने का भी परिवर्तन करो. बेड पर नहीं सोओ, लेकिन कहाँ सोएंगे? कहाँ? ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ, ಇನ್ನೂ ಚೆನ್ನಾಗಿದೆ ಹೇಳಿ, ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ. ಮಡಿಲಲ್ಲಿ ಮಲಗ್ತೀರಿ, ಬರೀ ಮಡಿಲಲ್ಲಿ ಮಲ್ಕೊಂಡ್ಬಿಡ್ತೀರಾ? ನೆನಪಿನ ಮಡಿಲಲ್ಲಿ ಮಲಗಿರಿ ಅಂತಿದ್ದಾರೆ ಬಾಬರವ್ರೀಗ. कहाँ सोना है? बाप के याद की गोदी में सोएंगे. ಬಾಬರವರ ನೆನಪಿನ ಮಡಿಲಲ್ಲಿ ಮಲಗಬೇಕು. फरिश्तों की दुनिया में स्वप्नों में सैर करो तो स्वप्न भी परिवर्तन करो. ನೋಡಿ ಏನು ಹೇಳಿದ್ರು ಬಾಬಾ. ಫರಿಸ್ತಿಗಳ ಪ್ರಪಂಚದಲ್ಲಿ ಸ್ವಪ್ನದಲ್ಲೂ ಕೂಡ ಸೈರ್ ಮಾಡ್ರಿ ನೀವು. ಸೈರ್ ಮಾಡ್ತಾ ಮಾಡ್ತಾ ಸ್ವಪ್ನವನ್ನು ಪರಿವರ್ತನೆ ಮಾಡಿಕೊಳ್ಳ್ರಿ. ಅವ್ರು ಸೋನಾ ಬಿ ಪರಿವರ್ತನೆ ಕರೋ, ಮಲಗುವುದನ್ನು ಪರಿವರ್ತನೆ ಮಾಡಿಕೊಳ್ರಿ, ಸ್ವಪ್ನವನ್ನು ಪರಿವರ್ತನೆ ಮಾಡಿಕೊಳ್ಳ್ರಿ ಅಂತಿದ್ದಾರೆ ಬಾಬರವರು. ಆದಿ ಸೆ ಅಂತ್ ತಕ್ ಪರಿವರ್ತನೆ ಕರೋ. ಅಮೃತ ವೇಳೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಪರಿವರ್ತನೆ ಮಾಡಿಕೊಳ್ಳ್ರಿ ಅಂತಿದ್ದಾರೆ ಬಾಬರವರು. ಸಮಜಾ? ಕೈಸೆ ಪರಿವರ್ತನ ಶಕ್ತಿ ಯೂಸ್ ಕರೋ. ಗೊತ್ತಾಯ್ತಾ? ಪರಿವರ್ತನ ಶಕ್ತಿಯನ್ನು ಹೇಗೆ ಯೂಸ್ ಮಾಡ್ಕೋಬೇಕು. ಬಾಬಾ ನಿನ್ನೆ ಹೇಳಿದ ವಿಶ್ವ ಪರಿವರ್ತಕ, ಸ್ವಯಂ ಪರಿವರ್ತಕ, ವಿಶ್ವ ಕಲ್ಯಾಣಕಾರಿ. ನೀವು ಸ್ವಯಂ ಪರಿವರ್ತನೆ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು, ಕಾರಣವನ್ನು ನಿವಾರಣೆ ಮಾಡ್ಕೋಬೇಕು, ಸಮಸ್ಯೆಗೆ ಸಮಾಧಾನ. ಇವೆಲ್ಲ ನಾವು ಮಲಗುವ ಶೈಲಿ ಆಗಲಿ, ಎದ್ದೇಳುವ ಶೈಲಿ ಆಗಲಿ ಚೇಂಜ್ ಆಗಬೇಕು. ಮುರಳಿ ಕೇಳುವ ಶೈಲಿ ಚೇಂಜ್ ಆಗಬೇಕು. ಕಾರ್ಯದಲ್ಲಿ, ಕಾರ್ಯವ್ಯವಹಾರದಲ್ಲಿ ತೊಡಗುತ್ತಾ ಚೇಂಜ್ ಆಗಬೇಕು. ಮಧ್ಯ ಮಧ್ಯದಲ್ಲಿ ಸ್ವೀಟ್ ಸೈಲೆನ್ಸ್ಗೆ ಹೋಗಿ ಆಮೇಲೆ ಸ್ವರ್ಗದಲ್ಲಿ ಬನ್ನಿ, ಇದರ ಅಭ್ಯಾಸ ಮಾಡಿ ಅಂದರು ಬಾಬರವರು. ಎಲ್ಲ ಪರಿವರ್ತನೆ ತಾನೇ, ಪ್ರಾಕ್ಟಿಕಲ್ ಪರಿವರ್ತನೆ ತಾನೇ. ಬಾಬಾ ಈಗ ಹೇಳ್ತಾ ಇದ್ದಾರೆ, ಮುಂಚಿತವಾಗಿ ನಮಗೆ ಪ್ರಾಕ್ಟಿಕಲ್ ಯಾವಾಗಿಂದ ಸ್ಟಾರ್ಟ್ ಆಯಿತು? ಒಂದು 21 ದಿನಗಳಾಯ್ತಲ್ವ ಸುದರ್ಶನ ಚಕ್ರ. ಸೆಕೆಂಡ್ ಬಾಬನ ನೆನಪು ಮಾಡ್ತಾ ಇದ್ರಲ್ಲ, ಸುದರ್ಶನ ಚಕ್ರದಲ್ಲಿ ಬರ್ತಾ ಇದ್ರಲ್ಲ ಎಲ್ಲರೂ. ಅದಕ್ಕೆ ಬಾಬಾ ಪರಿವರ್ತನೆ ಶಕ್ತಿಯನ್ನು ಯೂಸ್ ಮಾಡಿಕೊಡ್ರಿ. ಶಕ್ತಿ ನಿಮ್ಮಲ್ಲಿದೆ, ಅದನ್ನು ಯೂಸ್ ಮಾಡಿಕೊಡ್ರಿ. ಎಸ್ ನಯೇ ವರ್ಷ ಕಿ ಸೌಗಾತ್ ಪರಿವರ್ತನ ಶಕ್ತಿ ಕಿ ಸೌಗಾತ್ ಹೇ. ಈ ಹೊಸ ವರ್ಷದ ಒಂದು ಉಡುಗೊರೆ ಪರಿವರ್ತನೆ ಶಕ್ತಿಯ ಉಡುಗೊರೆ. ನೋಡಿ ಬಾಬಾ ನಮ್ಮೆಲ್ರಿಗೂ ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಎಲ್ಲರೂ ಪರಿವರ್ತನೆ ಆಗಲೇಬೇಕು, ಆಗಲೇಬೇಕು. ಓಕೆ. इस नए वर्ष की सौगात ಪರಿವರ್ತನ ಶಕ್ತಿ ಕಿ ಸೌಗಾತ್ ಹೇ. ಈ ಹೊಸ ವರ್ಷದ ಉಡುಗೊರೆ ಪರಿವರ್ತನೆ ಶಕ್ತಿಯ ಉಡುಗೊರೆಯಾಗಿದೆ. ಓಕೆನಾ? ಸ್ವಪರಿವರ್ತನ್ और विश्व परिवर्तन, इसी गिफ्ट की लिफ्ट से विश्व के परिवर्तन का समय समीप लाएंगे. ಏನು ಹೇಳಿದ್ರು ಅಪ್ಪಾಜಿ? ವಿಶ್ವ ಪರಿವರ್ತನೆ ಈ ಗಿಫ್ಟ್ನ ಲಿಫ್ಟ್ನೊಂದಿಗೆ ವಿಶ್ವದ ಪರಿವರ್ತನೆಯ ಸಮಯ ಸಮೀಪ ತರ್ತೀರಿ. ಲಿಫ್ಟ್ ಅಂದರೆ ಗೊತ್ತಲ್ವಾ? ಯಾರಿಗಾದ್ರೂ ಗೊತ್ತಿಲ್ವಾ? ಲಿಫ್ಟ್ ಗೊತ್ತಿರ್ತದಲ್ವ ಸಾಮಾನ್ಯವಾಗಿ ಎಲ್ರಿಗೂ. ಗಿಫ್ಟ್ ಎಂಬ ಲಿಫ್ಟ್ನಿಂದ ವಿಶ್ವದ ಪರಿವರ್ತನೆಯ ಸಮಯವನ್ನು ಸಮೀಪ ತರಬೇಕು. ಲಿಫ್ಟ್ ಅಂದರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇರ್ತದಲ್ವ, ಬಟನ್ ಹಾಕಿಬಿಟ್ರೆ ಯಾವ ಫ್ಲೋರ್ಗೆ ಬೇಕು ಆ ಫ್ಲೋರಿಗೆ ಕರ್ಕೊಂಡು ಹೋಗ್ತದಲ್ವ, ಹಾಗೆ ಈ ಲಿಫ್ಟು ಪರಮಾತ್ಮ ಕೊಡ್ತಾ ಇರೋ ಪರಿವರ್ತನೆಯ ಒಂದು ಲಿಫ್ಟ್. ಈ ಲಿಫ್ಟಿನಿಂದ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಸಮಯವನ್ನು ಸಮೀಪ ತರ್ರಿ ಅಂತ ಹೇಳ್ತಾ ಇದ್ದಾರೆ. ನಯೇ ಸಾಲ್ ಕಿ ಮುಬಾರಕ್ ತೋ ಸಬ್ ದೇತೆ ಹೇ. ಒಬ್ರಿಗೊಬ್ರು ನೀವು ಹೊಸ ವರ್ಷದ ಶುಭಾಶಯಗಳನ್ನಂತೂ ಎಲ್ಲರೂ ಕೊಡ್ತೀರಿ, ಹೇಳ್ತೀರಿ, ಗ್ರೀಟಿಂಗ್ ಕಾರ್ಡ್ ಕೊಡ್ತೀರಿ, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತೀರಿ. ಲೇಕಿನ್ बाप दादा नए वर्ष में सदा तीव्र पुरुषार्थी बनने की नवीनता की इन एडवांस मुबारक दे रहे हैं. ನೋಡಿ ಹೇಗೆ ಕನೆಕ್ಟ್ ಇದೆ ನೋಡಿ ಪಾಯಿಂಟ್. ಹೊಸ ವರ್ಷ ಪ್ರಾರಂಭ ಆಗುವುದಕ್ಕೆ ಪರಮಾತ್ಮ ನಮಗೆ ಈ ಮುರಳಿಯನ್ನೇ ಓದಿಸುವುದಕ್ಕೆ ನಮ್ಮ ಕನೆಕ್ಷನ್ ಪರಮೇಶ್ವರನ ಜೊತೆ ಎಷ್ಟು
ಎಷ್ಟು ಪಕ್ಕಾ ಕ್ಲಿಯರ್ ಇದೆ ಅನ್ನುವುದಕ್ಕೆ ಹೇಗೆ ಅನಿಸುತ್ತೆ? ನಮ್ಮೆಲ್ಲರದ್ದು ಕನೆಕ್ಷನ್ ಕ್ಲಿಯರ್ ಇದೆ ಅಂತ ಅನಿಸುತ್ತೋ ಇಲ್ಲೋ? ಬಾಬಾ ಮುಂದೆ ಥಿಯರಿ ಹೇಳಿದ್ರೆ ಹಿಂದುಗಡೆ ಮುಂಚಿತವಾಗೇ ಪ್ರಾಕ್ಟಿಕಲ್ ಮಾಡಿಸ್ತಾ ಇದ್ದಾರೆ ನಮ್ಮಪ್ಪವರು. ಹಾಗಾದರೆ ನಾವೆಲ್ಲರೂ ನಿಜವಾಗ್ಲೂ ಪದಮಾಪದಂ ಭಾಗ್ಯಶಾಲಿಗಳು, ಬುದ್ಧಿಯ ಲೈನ್ ಕ್ಲಿಯರ್ ಇರುವಂಥವರು, ಪರಮಾತ್ಮನ ಸಮೀಪದ ರತ್ನಗಳು, ತೀವ್ರ ಪುರುಷಾರ್ಥಿಗಳು ಅನ್ನುವುದಕ್ಕೆ ಅಂಶ ಮಾತ್ರನೂ ಸಂಶಯವಿಲ್ಲ. ಓಕೆನಾ? ಹೊಸ ವರ್ಷದ ಶುಭಾಶಯಗಳಂತೂ ಎಲ್ಲರೂ ಒಬ್ರಿಗೊಬ್ರು ಕೊಡ್ತೀರಿ. ಆದರೆ ಬಾಬ್ದಾದ ಹೊಸ ವರ್ಷದಲ್ಲಿ ಸದಾ ತೀವ್ರ ಪುರುಷಾರ್ಥಿ ಆಗುವಂತಹ ಹೊಸತನ್ನು ಇನ್ ಅಡ್ವಾನ್ಸ್ ನಿಮಗೆ ಶುಭಾಶಯಗಳು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ತೀವ್ರ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ, ಪರಮಾತ್ಮ ಮಾಡಿಸ್ತಾ ಇದ್ದಾರೆ. ಹಾಗೆ ಅನಿಸ್ತದೋ ಇಲ್ಲೋ ಮತ್ತೆ ನಿಮಗೆ? ಸುದರ್ಶನ ಚಕ್ರ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಹಾಗನಿಸುತ್ತೋ ಇಲ್ಲೋ ಎಲ್ರಿಗೂ? ಸದಾ ತೀವ್ರ ಪುರುಷಾರ್ಥಿ ಆಗುವಂತಹ ಒಂದು ಹೊಸತನ್ನು ಇನ್ ಅಡ್ವಾನ್ಸ್ ನಿಮಗೆ ತಂದಿದ್ದಕ್ಕೆ ಇನ್ ಅಡ್ವಾನ್ಸ್ ಮುಬಾರಕ್ ಹೋ, ಶುಭಾಶಯಗಳು ಹೇಳ್ತಾ ಇದ್ದಾರೆ. ನಯಾ ವರ್ಷ, ನಯೇ ಸಂಸ್ಕಾರ, ನಯೇ ಸ್ವಭಾವ, ನಯಾ ಉಮಂग उत्साह विश्व को नया बनाने का श्रेष्ठ संकल्प, सर्व को मुक्ति जीवन मुक्ति का वरदान देने का सदा श्रेष्ठ संकल्प, ऐसे नवीनता की मुबारक हो. ಬಾಬಾ ನೋಡಿ, ಹೊಸ ವರ್ಷ ಶುರು ಆಗ್ತಿದ್ದಂತೆ ನಿನ್ನೆನೋ ನಮ್ಮನ್ನು ಭರ್ಪೂರ ಮಾಡಿದರು. ಇವತ್ತೂ ಕೂಡ ಈ ಮುರಳಿಯನ್ನು ಹೊಸ ವರ್ಷಕ್ಕೆ ಸಂಬಂಧಪಟ್ಟಿರೋ ಮುರಳಿಯನ್ನೇ ಓದಿಸ್ತಾ ಇದ್ದಾರೆ. ನಾವೇನು ಮೊದಲೇನೆ ಓದ್ಕೊಂಡಿದ್ವಾ? ಇಲ್ವಲ್ಲ. ವಿಚಿತ್ರ ಅನ್ಸುತ್ತಲ್ವ? ಬಾಬಾ ವಿಚಿತ್ರ, ಪರಮಾತ್ಮನ ವಿಚಿತ್ರತೆ ಹೀಗೆ ಇರ್ತದೆ, ನಾವು ವಿಚಿತ್ರ ಮಕ್ಕಳಿಗೋಸ್ಕರ. ಹೊಸ ಬಾಬಾ ಏನು ಹೇಳ್ತಿದ್ರೆ, ತೀವ್ರ ಪುರುಷಾರ್ಥಿ ಆಗುವಂತಹ ನವೀನತೆಗೆ ಹೀಗೆ ಇನ್ ಅಡ್ವಾನ್ಸ್ ನಿಮಗೆ ಮುಬಾರಕ್ ಹೇಳ್ತಾ ಇದ್ದೇನೆ. ಹೊಸ ವರ್ಷ, ಹೊಸ ಸಂಸ್ಕಾರ, ಹೊಸ ಸ್ವಭಾವ, ಹೊಸ ಉಮ್ಮಂಗ ಉತ್ಸಾಹ, ವಿಶ್ವವನ್ನು ಹೊಸ ಮಾಡುವುದರ ಶ್ರೇಷ್ಠ ಸಂಕಲ್ಪ, ಸರ್ವಕ್ಕೂ ಮುಕ್ತಿ ಜೀವನ್ ಮುಕ್ತಿ ಕ ವರದಾನ್, ಎಲ್ರಿಗೂ ಮುಕ್ತಿ ಮತ್ತು ಜೀವನ ಮುಕ್ತಿಯ ವರದಾನವನ್ನು ಕೊಡುವಂತಹ ಸದಾ ಶ್ರೇಷ್ಠ ಸಂಕಲ್ಪ. ಈ ತರಹ ನವೀನತೆಗೆ ಮುಬಾರಕ್ ಹೋ, ಶುಭಾಶಯಗಳು. ಈ ಥರ ಹೊಸತನ ನೀವು ತರ್ತಾ ಇರುವುದಕ್ಕೆ ಶುಭಾಶಯಗಳು ಮಕ್ಕಳೇ, ಶುಭಾಶಯಗಳು. ಬದಾಯಿ ಹೋ, ಬದಾಯಿ ಹೋ. ಪುರಾಣೆ ಸಂಸ್ಕಾರೋ, ಪುರಾಣೆ ಛಾಲ್, ಪುರಾಣೆ ಡಾಲ್, ಪುರಾಣೆ ಕಿ ವಿದಾಯಿ ಕಿ ಬದಾಯಿ ಹೋ. ವಿದಾಯಿ ಯಾರು ಹೇಳ್ತೀರಿ? ಹಳೆಯ ಸಂಸ್ಕಾರಗಳಿಗೆ ಹೇಳ್ರಿ. ಬಾಬರವರ ಸಮ್ಮುಖದಲ್ಲಿ ಬಾಬಾ ಹಳೆಯ ಸಂಸ್ಕಾರಗಳಿಗೆಲ್ಲ ಗುಡ್ ಬಾಯ್, ನಿನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಗುಡ್ ಬಾಯ್ ಹೇಳ್ರಿ. ಬಾಬಾ ಸಣ್ಣ ಪುಟ್ಟ ಸುಳ್ಳು ಹೇಳ್ತಾ ಇದ್ವಲ್ಲ, ಅದೆಲ್ಲದಕ್ಕೂ ಗುಡ್ ಬಾಯ್. ಬಾಬಾ ದೃಷ್ಟಿ ಕುದೃಷ್ಟಿ ಹೋಗ್ತಾ ಇತ್ತಲ್ವ, ಅದಕ್ಕೆ ಗುಡ್ ಬಾಯ್. ನಿನ್ನ ಸಾಕ್ಷಿಯಾಗಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನನ್ನ ಸಂಸ್ಕಾರ ಹೀಗಿತ್ತು. ಕೆಟ್ಟದ್ದನ್ನು ಮಾತನಾಡ್ತಾ ಇತ್ತು, ಗುಡ್ ಬಾಯ್. ಅದಕ್ಕೆ ಕೆಟ್ಟದ್ದನ್ನು ಕೇಳಿಸ್ಕೊಳ್ತಾ ಇತ್ತು, ಬೇರೆಯವರ ಪ್ರತಿ ಆಡಿಕೊಳ್ತಾ ಇತ್ತು, ಅದೆಲ್ಲ ಗುಡ್ ಬಾಯ್. ಬಾಬನ ಸಾಕ್ಷಿಯಾಗಿ ಸಂಸ್ಕಾರಕ್ಕೆ ಗುಡ್ ಬಾಯ್. ಇನ್ಯಾವತ್ತೂ ಯಾವ ಆತ್ಮಗಳ ಪ್ರತಿನೂ ಮಾತನಾಡುವುದಿಲ್ಲ ಬಾಬಾ. ಯಾವ ಆತ್ಮಗಳ ಬಗ್ಗೆ, ಯಾವ ಆತ್ಮಗಳನ್ನು ಕೂಡ ಕುದೃಷ್ಟಿಯಿಂದ ನೋಡುವುದಿಲ್ಲ ಬಾಬಾ. ಆತ್ಮಿಕ ದೃಷ್ಟಿಯಿಂದ, ಶ್ರೇಷ್ಠ ದೃಷ್ಟಿಯಿಂದ ನೋಡ್ತೀನಿ ಬಾಬಾ. ಗುಡ್ ಬಾಯ್. ಎಲ್ಲ ಹಳೆಯ ಸಂಸ್ಕಾರಗಳಿಗೆ ಗುಡ್ ಬಾಯ್ ಬಾಬಾ. ನೀನು ಶ್ರೀಮತದಲ್ಲಿ ಯಾವುದೇ ಏರ್ಪೇರ್ ಮಾಡ್ಕೊಳ್ಳುವುದಿಲ್ಲ ಬಾಬಾ. 100% ಅಕ್ಯುರೇಟ್ ಮಾಡ್ಕೊಳ್ತೀನಿ. ಶ್ರೀಮತದಲ್ಲಿ ಏರ್ಪೇರ್ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ಹಳೆಯ ಸಂಸ್ಕಾರವಾಗಿತ್ತು, ಅದಕ್ಕೂ ಗುಡ್ ಬಾಯ್ ಬಾಬಾ ಹೇಳ್ರಿ. ಬಾಬರವರಿಗೆ ಹಳೆಯ ಚಲನೆ ಏನಿತ್ತು ಅದೆಲ್ಲದಕ್ಕೂ ಗುಡ್ ಬಾಯ್. ಎಲ್ಲದಕ್ಕೂ ಗುಡ್ ಬಾಯ್ ಹೇಳ್ರಿ, ಗುಡ್ ಬಾಯ್. ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೆ, ಒಳಗಡೆ ಒಂದು ಹೊರಗಡೆ ಒಂದು ಇರ್ತಾ ಇದ್ದೆ, ಅದೆಲ್ಲದಕ್ಕೂ ಗುಡ್ ಬಾಯ್ ಬಾಬಾ. ಅವೆಲ್ಲ ನನ್ನ ಸಂಸ್ಕಾರ ಅಲ್ವೇ ಅಲ್ಲ, ಇವತ್ತಿಗೆ ಫಿನಿಶ್. ಅದು ಆ ಹಳೆಯ ಸಂಸ್ಕಾರಗಳೆಲ್ಲ ಹೋಯ್ತು, ಈಗ ಹೊಸ ಸಂಸ್ಕಾರಗಳೇ, ಎಲ್ಲ ಹೊಸ ಸಂಸ್ಕಾರಗಳೇ ನನ್ನಲ್ಲಿದೆ ಬಾಬಾ. ಅದೆಲ್ಲದಕ್ಕೂ ಗುಡ್ ಬಾಯ್. ऐसे हर कर्म में परिवर्तन शक्ति द्वारा स्व परिवर्तन और विश्व परिवर्तन करने वाले, हर सेकेंड, हर संकल्प, हर कर्म नया अर्थात गोल्डन एज करने वाले, श्रेष्ठ अर्थात सत्व प्रदान करने वाले. ಏನು ಹೇಳಿದ್ರು ಬಾಬಾ? ಈ ಥರ ಪ್ರತಿ ಕರ್ಮದಲ್ಲಿ ಪರಿವರ್ತನೆಯ ಶಕ್ತಿಯ ಮುಖಾಂತರ ಸ್ವಪರಿವರ್ತನೆ ಹಾಗೂ ವಿಶ್ವ ಪರಿವರ್ತನೆ ಮಾಡಿಕೊಳ್ಳುವಂಥವರು. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಕರ್ಮ ಹೊಸ ಅಂದರೆ ಗೋಲ್ಡನ್, ಸುವರ್ಣ ಏಜ್. ಗೋಲ್ಡನ್ ಏಜ್ ಅಂದರೆ ಸತ್ಯುಗ ಮಾಡಿಕೊಳ್ಳುವಂಥವ್ರು. ಅಂದರೆ ಎಲ್ಲ ನನ್ನ ಸಂಕಲ್ಪಗಳು ಸ್ವರ್ಗದಲ್ಲಿ ಹೇಗಿರ್ತದೆ?
ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ, ಯಾವುದೇ ನಿರ್ವಿಕಾರತೆ ಇರುವುದಿಲ್ಲ, ಆ ವಿಕಾರತೆ ಇರುವುದಿಲ್ಲ, ನಿರ್ವಿಕಾರಿಯ ಒಂದು ಸಂಕಲ್ಪ ಇರ್ತದೆ. ಅಂಶ ಮಾತ್ರನೂ ವಿಕಾರದ ಸಂಸ್ಕಾರ ಎಲ್ಲಿ ಇರುವುದಿಲ್ಲ, ಸ್ವರ್ಗದಲ್ಲಿರುವುದು. ಹಾಗಾಗಿ ಗೋಲ್ಡನ್ ಏಜ್ ಮಾಡಿಕೊಳ್ಳುವಂತಹ ಶ್ರೇಷ್ಠ, ಹಾಗೆ ಸತ್ವ ಪ್ರದಾನ ಮಾಡಿಕೊಳ್ಳುವಂಥ. ಈಗ ಸೃಷ್ಟಿ ಪ್ರಕೃತಿ 5 ತತ್ವಗಳನ್ನು ಬಾಬಾ ಏನು ಮಾಡಿದರು? ಸತ್ವಪ್ರಧಾನ ತಮೋ ಆಗಿಬಿಟ್ಟಿತ್ತು, ಸತ್ವಪ್ರಧಾನಗೊಳಿಸಿದ್ರಲ್ವ. ನಮ್ಮಿಂದ ಶಕ್ತಿ ಕಿರಣಗಳಿಂದ ಸಕಾಶ ಪ್ರಕಾಶವನ್ನು ಕೊಡಿಸಿ ಭೂಮಿ ಶಾಂತ, ವಾಯು ಶಾಂತ್, ಅಗ್ನಿ ಶಾಂತ್, ಜಲ ಶಾಂತ, ಗಗನ ಶಾಂತ್ ಅಂತ ಅನುಭವ ಮಾಡಿಸಿದ್ರಲ್ವ. ಎಲ್ರಿಗೂ 10-15 ನಿಮಿಷ ಬರೀ ಸಕಾಶವನ್ನು ಕೊಡಿಸಿದ್ರಲ್ವ. ಸತ್ವಪ್ರದಾನ ಮಾಡುವಂಥವರು ಹೊಸ ವರ್ಷದಲ್ಲಿ ಸ್ವಯಂನಲ್ಲಿ ಮತ್ತು ವಿಶ್ವದಲ್ಲಿ ಹೊಸ ಚಮತ್ಕಾರವನ್ನು ತೋರಿಸುವಂಥವರು. ಏನು ಹೇಳಿದ್ರು ಬಾಬಾ? ಹೊಸ ವರ್ಷದಲ್ಲಿ ನಯೇ ವರ್ಷ ಮೇ ಸ್ವ ಮೇ और विश्व में नया चमत्कार दिखाने वाले जो अब तक असंभव समझ रहे हैं. ಅಂಡರ್ಲೈನ್ ಮಾಡಿಕೊಡ್ರಿ. ಸೂಕ್ಷ್ಮ ಮಾತು, ಪ್ರಾಕ್ಟಿಕಲ್ ಮಾತು, ಲೌಕಿಕ ಅಲೌಕಿಕ ಎಲ್ಲದಕ್ಕೂ ಸಂಬಂಧ ಪಡುವಂತಹ ಮಾತು. ಅಟೆನ್ಷನ್ ಪ್ಲೀಸ್. ಹೊಸ ವರ್ಷದಲ್ಲಿ ಸ್ವಯಂನಲ್ಲಿ ಹಾಗೂ ವಿಶ್ವದಲ್ಲಿ ಹೊಸ ಚಮತ್ಕಾರ ತೋರಿಸುವಂಥವರಾಗಬೇಕು. ಯಾರೋ ಈಗ ಇಲ್ಲಿಯ ತನಕ ಅಸಂಭವ ಅಂತ ತಿಳ್ಕೊಳ್ತಾ ಇದ್ರಿ. ಸ್ವಯಂನ ಪ್ರತಿ, ವಿಶ್ವದ ಪ್ರತಿ ಏನು ಅಸಂಭವ ಅಂದ್ಕೊಳ್ತಿದ್ವಿ, ಏನು ಅಸಂಭವ ಅಂದ್ಕೊಳ್ತಾ ಇದ್ರಿ ನೋಡಿ. ಸ್ವಲ್ಪ ಅವುಗಳನ್ನ ಎಮರ್ಜ್ ಮಾಡಿ. ಏನು ಅಸಂಭವ ಅಂದ್ಕೊಳ್ತಾ ಇದ್ರಿ? ಎಷ್ಟು ವರ್ಷದಿಂದ ಈ ಕೆಲಸ ಆಗ್ತಾನೇ ಇಲ್ಲ ಬಿಡಪ್ಪ, ಆಗದೇ ಇಲ್ಲ ಬಿಡು, ಇದು ಅಸಂಭವನೇ, ಇದು ಸಾಧ್ಯವಿಲ್ಲದ ಮಾತು. ಸಾಧ್ಯವಿಲ್ಲದ ಮಾತು, ಇದು ಆಗ್ತಾನೇ ಇಲ್ಲ. ಇದು ರಾಜೇಶ್ವರಿ ಅಕ್ಕವರೇ ಭಾಳ ವರ್ಷದಿಂದ ಅಂದ್ಕೊಳ್ತಾ ಇದ್ದೀವಿ, ಆಗ್ತಾನೇ ಇಲ್ಲ. ಅಸಂಭವ ಅಂದ್ಕೊಂಡಿದ್ರಿ, ಅದೆಲ್ಲ ಸಂಭವ ಆಗ್ತದೆ. ಸ್ವೀಕಾರ ಮಾಡ್ಕೊಂಡ್ರ? ಗಟ್ಟಿಯಾಗಿ ಸ್ವೀಕಾರ ಮಾಡ್ಕೊಂಡ್ರಿ. ಯಾವುದನ್ನು ಅಸಂಭವ ಅಂದ್ಕೊಳ್ತಾ ಇದ್ರಿ ಅದು ಸಂಭವ ಆಗ್ತದೆ. ಈ ವರ್ಷದಿಂದ ಗಟ್ಟಿಯಾಗಿ ಯಾರು ತಗೊಳ್ತೀರಿ? ದೃಢ ಸಂಕಲ್ಪ ಯಾರು ಮಾಡ್ತೀರಿ? ಅಂಶ ಮಾತ್ರ ಸಂಶಯ ಇಟ್ಕೊಳ್ಳುವುದಿಲ್ಲ, ಅವರ ಸಂಕಲ್ಪಗಳು ಸಿದ್ಧಿ ಆಗ್ತದೆ. ಸ್ವೀಕಾರ ಮಾಡಿಕೊಂಡ್ರೋ ಇಲ್ಲೋ? ಹರೀಶನ್ನ ಯಾವುದು ಅಸಂಭವ ಅಂದ್ಕೊಂಡಿದ್ರಿ? ಸ್ವೀಕಾರ ಮಾಡಿಕೊಂಡ್ರಿ, ಅದು ಈಗ ಸಂಭವ ಆಗೋದಿದೆ. ಈಗ ಅಸಂಭವ ಅಂತ ತಿಳ್ಕೊಂಡಿದ್ರಲ್ವ. ಸ್ವಯಂನ ಪ್ರತಿ ಇದು ನನ್ನಿಂದ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ರಲ್ವ, ಅದು ಪ್ರಾಕ್ಟಿಕಲ್ ಸಾಧ್ಯ ಆಗೋದಿದೆ. ಯಾವ ಹಳೆ ಸಂಸ್ಕಾರವನ್ನು ಬಿಡುವುದು, ಸ್ವಭಾವ ನೇಚರ್ ಅಂದ್ಕೊಂಡಿದ್ರಲ್ವ, ಅವುಗಳನ್ನ ಬಿಡಬೇಕು ಅನ್ನೋದಿತ್ತಲ್ಲ, ಅಸಂಭವ, ಸಾಧ್ಯನೇ ಇಲ್ಲ. ಇದು ರೂಢಿ ಬಿದ್ದುಬಿಟ್ಟಿದೆ, ದಡ್ಡು ಬಿದ್ದಿದೆ ಅಂತಿರಲ್ಲ, ಹಾಗೆ ಬಿದ್ದಿದ್ದು ಈಗ ಅದನ್ನು ಚೇಂಜ್ ಮಾಡ್ಕೋಬೋದು, ಪರಿವರ್ತನೆ ಮಾಡ್ಕೋಬೋದು. ಇದು ಪಾಸಿಬಲ್ ಇದೆ, ಇದು ಅಸಂಭವ ಅಂದ್ಕೊಂಡಿದ್ದು ಇದು ಪಾಸಿಬಲ್ ಆಗ್ತದೆ, ಆಗತ್ತೆ ಅನ್ನುವಂಥ ಬಾಬಾ ಮಾತುಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನಾವೆಲ್ಲರೂ ಸ್ವೀಕಾರ ಮಾಡ್ತಾ ಇದ್ದೀವಿ. ಸ್ವೀಕಾರ ಮಾಡಿ. ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ದೀವಾ? ಸ್ವೀಕಾರ ಮಾಡ್ಕೊ. ಸ್ವಯಂನ ಪ್ರತಿ ಕೂಡ ಅಸಂಭವ ಇದ್ದಿದ್ದು ಸಂಭವ ಆಗೋದಿದೆ. ವಿಶ್ವದ ಪ್ರತಿಯೂ ಕೂಡ ಆ ಅಸಂಭವವನ್ನು ಸಹಜ ಸಂಭವ ಮಾಡುವಂಥವರು ನೀವು ಅಂತ ಬಾಬಾ ವಾಯ್ದೆ ಮಾಡ್ತಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಇದನ್ನು ವರದಾನದ ಮುಖಾಂತರ ನಮ್ಮೆಲ್ರಿಗೂ ಸ್ವೀಕಾರ ಮಾಡ್ಕೊಳ್ತಾ ಇದ್ದೀರಾ? ಅಸಂಭವವನ್ನು ಸಹಜ ಸಂಭವ ಮಾಡುವಂಥವ್ರು ನೀವು ಅಂತಿದ್ದಾರೆ ಬಾಬರವರು. ಸ್ವೀಕಾರ ಇದೆಯಲ್ವಾ? ಏಸೇ ಸದಾ ಸಫಲತಾ ಮುಹೂರ್ತ. ನೋಡಿ ಬಾಬಾ ಸದಾ ಸಫಲತಾ ಮುಹೂರ್ತ. ಮನೆಯವರಿಗೂ ಟೈಟಲ್ ಕೊಟ್ಟರು, ನಮಗೂ ಕೂಡ ಟೈಟಲ್ ಕೊಟ್ಟರು. ಯಾರೆಲ್ಲ ಇದ್ದಾರೆ ಗೊತ್ತಿನದಲ್ಲಿ ಮನೆಯಲ್ಲಿರುವ ಒಂದೊಂದು ಆತ್ಮಗಳನ್ನು ಬಾಬಾ ಇಮರ್ಜ್ ಮಾಡ್ಕೊಂಡಿದ್ದಾರೆ. ನಾವು ಇದು ಏನು ಹೇಳಿದ್ರು? ಸಫಲತಾ ಮುಹೂರ್ತ, ಶ್ರೇಷ್ಠ ಸಿದ್ಧಿ ಸ್ವರೂಪಾತ್ಮಗಳಿಗೆ. ನೋಡಿ, ಸಫಲತಾ ಮೂರ್ತಿ ಅಷ್ಟೇ ಅಲ್ಲ, ಸಿದ್ಧಿ ಸ್ವರೂಪಾತ್ಮಗಳಿಗೆ ಬಾಪ ದಾದಾರವರ ನೆನಪು ಮತ್ತು ಪ್ರೀತಿ ನಮಸ್ತೆ ಅಂತಿದ್ದಾರೆ ಬಾಬಾ. ಸ್ವೀಕಾರ ಮಾಡ್ಕೊಂಡ್ರಾ? ಎಲ್ಲರೂ ಸ್ವೀಕಾರ ಮಾಡ್ಕೊಂಡ್ವಾ? ನಾವು ಅಮೃತ ವೇಳೆಯಿಂದ ಪರಿವರ್ತನೆಯ ಶಕ್ತಿಯ ಪ್ರಯೋಗ ಹೇಗೆ ಮಾಡಬೇಕು ಅಂತ ಮತ್ತೆ ರಿವೈಸ್ ಮಾಡಿಕೊಳ್ಳ್ರಿ. ಈ ಮುರಳಿ ಕಂಪ್ಲೀಟ್ ರಿವಿಷನ್ ಆಗಬೇಕು. ಹಾಗಾಗಿ ಇಡೀ ದಿನ ಕಣ್ಣು ತೆರೆದಾಗಿದ್ದರಿಂದ ಕಣ್ಣು ಮುಚ್ಚೋವರೆಗೂ ಹೇಗಿರಬೇಕು ನಮ್ಮ ಸಂಕಲ್ಪ ಪರಿವರ್ತನೆ ಅನ್ನುವುದನ್ನು ಸ್ಪಷ್ಟ ಮಾಡಿಬಿಟ್ಟಿದ್ದಾರೆ ಬಾಬಾ ಈ ಮುರಳಿಯಲ್ಲಿ. ಎಲ್ಲರೂ ಇದನ್ನು ಪಕ್ಕಾ ಮಾಡ್ಕೊಳ್ತಾ ಇದ್ದೀವಿ. ಬಾಪ್ ದಾದ ನೋಡ್ತಾ ಇದ್ದಾರೆ, ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ, ಅತ್ಯಂತ ಸಮೀಪದಲ್ಲಿ ನೋಡ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀವಿ. ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಮರಳಿ ನಾವೆಲ್ಲರೂ ಬಾಪ್ ದಾದಾರವರ ಸಾಕ್ಷಿಯಾಗಿ
ಸ್ವದರ್ಶನ ಚಕ್ರವನ್ನು ಪ್ರಾಕ್ಟಿಕಲ್ ತಿರುಗಿಸುವುದರಲ್ಲಿ ಸಫಲರಾಗೋರಿದ್ದೇವೆ. ಅಟೆನ್ಷನ್ ಪ್ಲೀಸ್. ಮೊದಲನೇ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಅನಾದಿ ಜ್ಯೋತಿರ್ಬಿಂದು ಸ್ವರೂಪ. ನೆನಪಿದೆಯಲ್ವಾ ತಮ್ಮ ಸ್ವರೂಪ? ಮರ್ತಿರಲ್ವಾ? ಯಾರು ಮರ್ತಿಲ್ವಲ್ಲ? ಯಾರು ಮರ್ತಿಲ್ಲ? ನೆನಪಿದೆ ಬಾಬಾ. ನಾನು ಜ್ಯೋತಿರ್ಬಿಂದು ಅಶರೀರಿ ಪರಂಧಾಮ್ ನಿವಾಸಿ. ಅಂಟಿಕೊಂಡಿದ್ದೇನೆ ಶಿವಬಾಬರ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ. ಈಗ ಪರಮಧಾಮದಿಂದ ಎರಡನೇ ಸ್ವರೂಪಕ್ಕೆ, ಸೃಷ್ಟಿಯ ಆದಿ ಕಾಲದಲ್ಲಿ ಆದಿ ದೇವತಾ ಸ್ವರೂಪದಲ್ಲಿ ಅವತರಿಸ್ತಾ ಇದೆ. ನಾವೆಲ್ಲರೂ ಬಿಂದುಗಳು ಪರಮಧಾಮದಿಂದ ಕೆಳಗಡೆ ಅವತರಿಸ್ತಾ ಇದ್ದೇವೆ. ಸೃಷ್ಟಿಯ ಆದಿ ಕಾಲ, ಸ್ವರ್ಗ, ವೈಕುಂಠ, ಸತ್ಯಯುಗ, ಸೂರ್ಯವಂಶ, 16 ಕಲಶ ಬಂದಿದ್ದೀರಿ. ದೇವತಾ ಸ್ವರೂಪದಲ್ಲಿ ಸ್ವಯಂನ ನೋಡಿ. ಎದುರುಗಡೆ ಲಕ್ಷ್ಮೀನಾರಾಯಣರು ಉಡುಪು ತೊಡುಪುಗಳು ಹೇಗೆ, ಹಾಗೆ ನನ್ನ ಉಡುಪು ತೊಡುಪುಗಳಿದೆ. ಈಗ ಮೂರನೇ ಸ್ವರೂಪಕ್ಕೆ ಬಂದ್ವಿ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ವಿಘ್ನ ವಿನಾಶ ಗಣೇಶ್, ಮಹಾವೀರ ಹನುಮಾನ್, ಲಕ್ಷ್ಮೀ ಮಾ ಸರಸ್ವತಿ ಮಾ ದುರ್ಗಾ ಸ್ವಯಂನ ಮಂದಿರದಲ್ಲಿ ಪೂಜಿಸಲ್ಪಡ್ತಾ ಇದೆ. ಅನುಭವ ಮಾಡಬೇಕು ಸೆಕೆಂಡಿನಲ್ಲಿ. ನಾಲ್ಕನೇ ಸ್ವರೂಪಕ್ಕೆ ಬನ್ನಿ. ಸಂಗಮಯುಗಿ ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ, ಸಂಗಮದ ಸ್ಥೂಲ ಮನೆ ಮಧುಬನ, ಹಿಸ್ಟ್ರಿ ಹಾಲ್, ಶಾಂತಿ ಸ್ತಂಭ ಸುತ್ತಿ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಂಡ್, ಟವರ್ ಆಫ್ ನಾಲೆಜ್, ಬಾಪ್ ದಾದರವರ ಕಮರ, ಬಾಪ್ ಸಮಾನುಭವದ ವರದಾನ, ಕುಟೀರ, ಸ್ನೇಹದ ಮಿಲನ ಮಾಡ್ತಾ ನಾನಾತ್ಮ ಬ್ರಾಹ್ಮಣನಿಂದ ಫರಿಸ್ತಾಗಿ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಎದುರುಗಡೆ ಬಾಪ್ ದಾದ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಪ್ರಕೃತಿಯ ಮಧ್ಯದಲ್ಲಿ ಶಿವ ಬಾಬಾ ಮಹಾಜ್ಯೋತಿ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ, ಮುಗುಳ್ನಗ್ತಾ ಅವರ ಹಣೆಯನ್ನು ನಮ್ಮ ಹಣೆಗೆ ಟಚ್ ಮಾಡ್ತಾ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ದೃಷ್ಟಿಯನ್ನು ಕೊಡ್ತಾ 5 ಸ್ವರೂಪ ನೆನಪಿಗೆ ಬಂತ ಮಕ್ಕಳೇ ಅಂತಿದ್ದಾರೆ. ವೆರಿ ಗುಡ್. ಈಗ ಅದನ್ನೇ 1 ಸೆಕೆಂಡಿನಲ್ಲಿ ಎಲ್ಲ ರೂಪದ ಅನುಭವ ಮಾಡಬೇಕು. 5 ರೂಪಗಳಲ್ಲಿ ಅನುಭವ ಮಾಡಬಲ್ಲಿರ ನೋಡ್ರಿ ಅಂತಾರೆ ಬಾಬಾ. ಅನಾದಿ ಆದಿದೇವತೆ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಮಾಡ್ತಾ ಇದ್ರಿ, ಅನುಭವ ಮಾಡ್ತಾ ಇದ್ರಿ, ಬಾಬಾ ನೋಡ್ತಾ ಇದ್ರಿ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಮರಳಿ ನಾವೆಲ್ಲರೂ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದೇವೆ. ಮಸ್ತಕ ಮಣಿಯಾಗಿದ್ದೇನೆ. ಆತ್ಮಕ್ಕೆ ಚಾರ್ಜ್ ಮಾಡ್ಕೊಂಡು ಬಂದಿರುವ ಕಾರಣ ಆತ್ಮದ ಶಕ್ತಿ ಶರೀರದ ಅಂಗದಲ್ಲಿ ಹರಡಿ ಆ ಚೈತನ್ಯತೆ ಅನುಭೂತಿ ಮಾಡ್ತಾ ಇದ್ದೇನೆ. ಮರಳಿ ನಾನು ಆತ್ಮ ಮೊದಲನೇ ಸ್ವರೂಪಕ್ಕೆ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಸ್ಥಿತನಾಗ್ತಾ ಇದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ನೆನಪಿದೆಯಲ್ವಾ? ಪರಮಧಾಮ ನೆನಪು ಬರ್ತದೆ. ಮನಸ್ಸು ಬುದ್ಧಿಯನ್ನು ಅಂಟಿಸಿಕೊಂಡಿದ್ದೇನೆ ಪರಮ ಜ್ಯೋತಿಯೊಂದಿಗೆ. ಮನ್ಮನಾಭವ ಅವಸ್ಥೆ, ಅಶರೀರಿ ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿದ್ದೇನೆ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸ್ತಾ ಇದೆ ಆತ್ಮ. ಎಲ್ಲ ವಿಕರ್ಮಗಳು ಭಸ್ಮವಾಗ್ತಾ ಇದೆ. ವಿಕರ್ಮಗಳನ್ನ ಭಸ್ಮ ಮಾಡಿಕೊಂಡು ಸಪ್ತಗುಣಿ ಸ್ವರೂಪದಲ್ಲಿ 2ನೇ ಸ್ವರೂಪದಲ್ಲಿ ಬರ್ತಾ ಇದ್ದೇವೆ. ಎಲ್ಲರೂ ಪರಮಧಾಮದಿಂದ ಸೃಷ್ಟಿಯಾದಿಕ ಆದಿ ದೇವತಾ ಸ್ವರೂಪದಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯಯುಗದಲ್ಲಿ ನಮ್ಮ
ಉಡುಪು ತೊಡುಪುಗಳನ್ನ ನೋಡಿ, ಎದುರುಗಡೆನೆ ನೋಡಿ ನಮ್ಮದೇ ಆದ ಸ್ವರೂಪ ಇಮರ್ಜ್ ಆಗಿದೆ. ಸ್ವರ್ಗ, ವೈಕುಂಠ, ಬಂಗಾರದ ಮಹಲ್, ಪುಷ್ಪಕ ವಿಮಾನ ದೇವತಾ ರೂಪದಲ್ಲಿ ಅನುಭವ ಮಾಡ್ತಾ ಇದ್ರಿ. ಬಾಬಾ ನೋಡ್ತಾ ಇದ್ದಾರೆ ಯಾವ ಯಾವ ಮಕ್ಕಳು ಮನಸ್ಸು ಬುದ್ಧಿಯನ್ನ ಸುದರ್ಶನ ಚಕ್ರದಲ್ಲಿ ಅನುಭವ ಮಾಡಬಲ್ಲಿರಿ. ಬಾಬಾ ನೋಡ್ತಾ ಇದ್ದಾರೆ. 3ನೇ ಸ್ವರೂಪಕ್ಕೆ ಬನ್ನಿ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರ, ಜಡಮೂರ್ತಿ, ವಿಧಿಪೂರ್ವಕ ಪೂಜಿಸಲ್ಪಡ್ತಾ ಅಷ್ಟಶಕ್ತಿ ಸ್ವರೂಪ. 4ನೇ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ. ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ ಮಧುಬನಕ್ಕೆ ಬರಬೇಕು. ಪಾಂಡವ ಭವನ, ಹಿಸ್ಟ್ರಿ ಹಾಲ್, ಎಲ್ಲ ಪೂರ್ವಜರ ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್. ಬಾಬರವರ ಕಮರ, ಬಾಪ್ ಸಮಾನ್ ಭವದ ವರದಾನ. ಬಾಬರವರ ಮಸ್ತಕದಿಂದ ಶಕ್ತಿ ಕಿರಣಗಳು ತುಂಬಿಕೊಂಡು ಬಾಪ್ ಸಮಾನ್ ಭವದ ವರದಾನ. ಒಳ್ಳೆ ಕುಟೀರದಲ್ಲಿ ಸ್ನೇಹದ ಮಿಲನ ಮಾಡ್ತಾ, ಹಗೂರತೆ ಅನುಭವ ಮಾಡ್ತಾ, ಡಬಲ್ ಲೈಟ್ ಫರಿಸ್ತಾ ಆಗಿ ಹಾರುತ್ತ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಪ್ರಾಕ್ಟಿಕಲ್ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಚೆಕ್ ಮಾಡ್ಕೊಳ್ತಾ ಇದ್ದೇನೆ. ನಿರಂತರ ಅಭ್ಯಾಸದಿಂದ ಪ್ರಾಕ್ಟಿಕಲ್, ಬಹಳ ಕಾಲದ ಅಭ್ಯಾಸದಿಂದ ಪ್ರಾಕ್ಟಿಕಲ್ ಅವಸ್ಥೆಗೆ ಬರ್ತೇವೆ. ನಾವೆಲ್ಲರೂ ಅವ್ಯಕ್ತ ಫರಿಸ್ತಗಳೀಗ. ಬಾಪ್ದಾದ ಪವರ್ಫುಲ್ ದೃಷ್ಟಿ ಕೊಡ್ತಾ ಇದ್ದಾರೆ, ಮುಗುಳ್ನಗ್ತಾ ಇದ್ದಾರೆ, 5 ರೂಪಗಳ ನೆನಪಿಗೆ ಬಂತ ಅಂತಿದ್ದಾರೆ. ಈಗ ಆ 1 ಸೆಕೆಂಡ್ನಲ್ಲಿ 5 ರೂಪಗಳಲ್ಲಿ ಅನುಭವ ಮಾಡಬಲ್ಲಿದ. ಇವಾಗ ನೋಡಿ, ಅನಾದಿ ಆದಿ ಬ್ರಾಹ್ಮಣ ಫರಿಸ್ತ ಮಾಡಬಲ್ಲಿರ, ಅನುಭವ ಮಾಡಬಲ್ಲಿರ. ಅನಾದಿ ಆದಿ ದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತ ಅಲ್ಲೇ ಹೋಗಿ ಬರ್ತಾ ಇದೆಯಾ ನೋಡಿ. 5 ಸ್ವರೂಪದಲ್ಲಿ ತಿರುಗ್ತಾ ಇದೆಯಾ ಮನಸ್ಸು ಬುದ್ಧಿ ನೋಡಿ. ಮಾಡ್ತಾ ಇದ್ರೆ ಬಾಬಾ ನೋಡ್ತಾ ಇದ್ದಾರೆ. 5 ಸ್ವರೂಪಗಳು ಎಷ್ಟು ಪ್ರಿಯ ಆಗಿದೆ ನೋಡಿ ಮಕ್ಕಳೇ. ಮತ್ತೆ ಬನ್ನಿ, ಸೂಕ್ಷ್ಮ ವತನದಿಂದ ಬಾಪ್ದಾದರವರಿಂದ ದೃಷ್ಟಿಯನ್ನು ಪಡೆದು ಮರಳಿ ಕೆಳಗಡೆ ಬರ್ತಾ ಇದೆ. ಮರಳಿ ಕೆಳಗಡೆ ಅಂದ್ರೆ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಗುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಆ ಪ್ರಕಾಶತೆಯ ಅನುಭವ ಮಾಡ್ತಾ ಮಸ್ತಕದಲ್ಲಿ ಮತ್ತೆ ಮರಳಿ ಮೊದಲನೇ ಸ್ವರೂಪಕ್ಕೆ ಬನ್ನಿ. ಮತ್ತೆ ಅನಾದಿ ಜ್ಯೋತಿರ್ ಬಿಂದು ಸ್ವರೂಪ, ಪರಮಧಾಮ್ ನಿವಾಸ, ಶ್ರೇಷ್ಠ ಆತ್ಮ, ಜ್ಞಾನ ಸೂರ್ಯ ಶಿವಬಾಬರವರೊಂದಿಗೆ ಹಂಚಿಕೊಂಡಿದ್ದೆ. ನನ್ನ ನಿಜ ಮನೆಯಲ್ಲಿ ಅಶರೀರಿ ಜ್ಯೋತಿರ ಬಿಂದು ಸ್ವರೂಪದಲ್ಲಿ, ಕಂಬೈನ್ಡ್ ಸ್ವರೂಪದಲ್ಲಿ ಅಪ್ಪಾಜಿಯನ್ನು ಅಂಟಿಕೊಂಡು ಕೊಡ್ತಿದ್ದೇನೆ. ಅವರಲ್ಲಿರುವ ಎಲ್ಲ ಪರಮ ಶಕ್ತಿಗಳು ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗಿ, ಕ್ಲಿಯರ್ ಆಗಿದೆ. ಕಲೆಗಳೆಲ್ಲ ಕ್ಲೀನ್ ಆಗಿದೆ. ಜಗಮಗಿಸ್ತಾ ಇದ್ದೇನೆ ಸಪ್ತಗುಣ ಸ್ವರೂಪದಲ್ಲಿ. ಈಗ ಪರಮಧಾಮದಿಂದ ನಾನು 2ನೇ ಸ್ವರೂಪದಲ್ಲಿ ಅವತರಿಸ್ತಾ ಇದ್ದೇನೆ. ಸ್ವರ್ಗದಲ್ಲಿ, ವೈಕುಂಠದಲ್ಲಿ ಆದಿ ದೇವತಾ ಸ್ವರೂಪದಲ್ಲಿ ಅವತರಿಸ್ತಾ ಇದ್ದೇನೆ. ಅನುಭವ ಮಾಡಿ. ವೈಕುಂಠ ಡಬಲ್ ಕಿರೀಟದ, ಡಬಲ್ ಅಹಿಂಸ. ನಾನೇ ಇದ್ದೇನೆ, ಎದುರುಗಡೆ ನೋಡ್ತಾ ಇದ್ದೇನೆ. ನನ್ನದೇ ಆದ ಸ್ವರೂಪ ಇದು. ದೇವತಾ ರೂಪದಲ್ಲಿ ದಿನ ಚೆಕ್ ಮಾಡ್ಕೊಳ್ರಿ. ಉಡುಪು ತೊಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ ಕೂಡಿದೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸೆ. ಅನುಭವಕ್ಕೆ ಬರ್ತಾ ಇದೆಯಾ ಸ್ವರ್ಗ? 3ನೇ ಸ್ವರೂಪಕ್ಕೆ ಬನ್ನಿ. ತ್ರಿಕಾಲದರ್ಶಿಗಳಲ್ವ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರದ ನೆನಪು ಬರಬೇಕು. ಮಂದಿರದಲ್ಲಿ ಪೂಜಿಸಲ್ಪಟ್ಟ. 4ನೇ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ, ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ. ಪ್ರಾಕ್ಟಿಕಲ್ ಬ್ರಾಹ್ಮಣ ಸ್ವರೂಪದಲ್ಲಿ, ಸಂಗಮದ ಸ್ಥೂಲ ಮನೆ ಮಧುರದಲ್ಲಿ, ಹಿಸ್ಟ್ರಿ ಹಾಲ್ ಅಲ್ಲಿ ಶಾಂತಿ ಸ್ತಂಭವನ್ನು ಸುತ್ತುವುದು, ಬಾಪ್ ದಾದರವರ ಕಮರಾದಲ್ಲಿ ಬಾಪ್ ಸಮಾನ್ ಭವದ ವರದಾನ ಪಡೆಯುವುದು, ಕುಟೀರಕ್ಕೆ ಬರುವುದು, ಸ್ನೇಹದ ಮಿಲನ ಮಾಡುವುದು, ಹಗೂರರಾಗಿ ಬಿಡುವುದು. ಎಲ್ಲ ಅರ್ಪಣೆ ಮಾಡಿ ಹಗೂರರಾಗಿ ಬ್ರಾಹ್ಮಣರಿಂದ
ಫರಿಷ್ಠಗಳಾಗ್ತಾ ಇದ್ದೇವೆ. 5ನೇ ಸ್ವರೂಪಕ್ಕೆ ಫರಿಷ್ಠಗಳಾಗಿ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ವಿಶ್ವದ ಗ್ಲೋಬ್ನ ಮೇಲೆ ನಿಂತಿದ್ದೇವೆ. ಎತ್ತರದಲ್ಲಿ ಶಿವಬಾಬಾ ಇದ್ದಾರೆ. ಶಿವಬಾಬಾರವರಿಂದ ನಿರಂತರ ಶಕ್ತಿಯನ್ನ ಗ್ರಹಿಸುತ್ತ ವಿಶ್ವದ ಗ್ಲೋಬ್ಗೆ ಸುಖ ಶಾಂತಿ ಪ್ರೇಮಾನಂದ ಶಕ್ತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಪ್ರಕೃತಿಯ 5 ತತ್ವಗಳಿಗೂ ಶಾಂತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಪವರ್ಫುಲ್ ಏಂಜಲ್ಸ್. 5 ಸ್ವರೂಪಗಳ ನೆನಪಿಗೆ ಬಂತಲ್ವಾ ಎಲ್ರಿಗೂ? ಬಾಪ್ ದಾದ ಈಗ ವಾಹ ಬಚ್ಚೆ ವಾಹ ಅಂತ ಪ್ರತಿಯೊಂದು ಮಗುವಿಗೆ ಬಾಪ್ ದಾದ ಒಬ್ಬೊಬ್ಬರನ್ನ ತನ್ನ ಮುಂದೆ ಕರೀತಾರೆ. ತನ್ನ ಹಣೆಯಿಂದ ನಮ್ಮ ಹಣೆಗೆ ಟಚ್ ಮಾಡ್ತಾ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸ್ವದರ್ಶನ ಚಕ್ರಧಾರಿಗಳಂದ್ರೆ ಏನು ಸಾಮಾನ್ಯನಾ? ಸರ್ವಶಕ್ತಿಗಳನ್ನ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬಾಪ್ ದಾದ ಮಗುಳು ನಗುತ್ತಾ ಒಂದೊಂದು ಮಗುವಿಗೆ ತನ್ನ ಹಣೆಯಿಂದ ನಮ್ಮ ಹಣೆಗೆ ಸ್ಪರ್ಶ ಮಾಡಿ ಎನರ್ಜಿ ಟ್ರಾನ್ಸ್ಫರ್ ಮಾಡಿ ಪರಮಶಕ್ತಿಗಳನ್ನ ನಾವೆಲ್ಲರೂ ಗ್ರಹಿಸಿ ಬಾಪ್ ದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ಧನ್ಯವಾದಗಳಪ್ಪಾಜಿ, ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ನನ್ನ ಆತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ಆ ಲೈಟ್ ಮೈಟ್ನ ಅನುಭವ ವಾಯುಮಂಡಲದ ತುಂಬ ಹರಡ್ತಾ ಇದೆ. ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನೋಡಿ, ಪ್ರಕೃತಿಯ ಮಧ್ಯದಲ್ಲಿ ಆ ಹೊಳಪು, ಆ ತೇಜಸ್ಸನ್ನು ಅನುಭವ ಮಾಡ್ತಾ ಇದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಮತ್ತೆ ಮರಳಿ ನಾವು ಸಭೆಯನ್ನು ಕನೆಕ್ಟ್ ಆಗೋಣ. ಸಂಕಲ್ಪ